ಹರಿ ಓಂ ಅತ್ಯುದ್ರಿಕ್ತ ವಿದೋಷ ಸತ್ಸುಖಮಃ ಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಸರಿ, 300ನೇ ಪುಟ ಪಾಠ ಪ್ರಾರಂಭ ಆಗ್ತಾ ಇದೆ. 300ನೇ ಪುಟದಲ್ಲಿ 10 ಮುಗಿದ ಮೇಲೆ 1ನೇದು ಶುರು ಆಗ್ಬೇಕೀಗ. ಸರಿ ಆಯ್ತಾ? 10 ಮುಗಿದ ಮೇಲೆ 1. ಅಲ್ಲಿ ಅಥ ಹೈನಂ ಯಜಮಾನಃ ಉವಾಚ ಭಗವಂತಂ ವಾ ಅಹಂ ವಿವಿದಿಷಾಣಿ ಇತಿ ಉಷಸ್ತಿರಶ್ಮಿ ಚಾಕ್ರಾಯಣ ಇತಿ ಹೋವಾಚ. ಸಹೋವಾಚ ಭಗವಂತಂ ವಾ ಅಹಂ ಏಭಿಃ ಸರ್ವೈಃ ಆತ್ವಿಜ್ಜೈ ಪರ್ಯೈಷಿಷಂ ಭಗವತೋ ವಾ ಅಹಂ ಅವಿದ್ಯಾ ಅನ್ಯಾನ್ ಆವರ್ಷಿ ಭಗವಾಂಸ್ತ್ವೇವ ಮೇ ಸರ್ವೈರಾತ್ವಿಜ್ಜೈಃ ಇತಿ. ಇಷ್ಟಕ್ಕಾಯ್ತು. ಇವತ್ತು ನಾವು 3 ಭಾಗಗಳನ್ನು ಮಾಡಿಕೊಳ್ಳೋಣಂತ. 3 ಭಾಗಗಳನ್ನು ಮಾಡಿಕೊಂಡು ವಿಷಯವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಸಾಧ್ಯ ಆದರೆ ಈ ಬೆಳಗಿನ ಭಾಗದಲ್ಲೇ 3 ಮುಗಿಸ್ಬಿಡ್ತೀನಿ. 1 ಅಧ್ಯಾಯ ಮುಗಿತದ ಛಾಂದೋಗ್ಯದ್ದು. ಒಟ್ಟಾರೆ 8 ಅಧ್ಯಾಯಗಳಿಂದ ಕೂಡಿದ ಛಾಂದೋಗ್ಯ. 1 ಅಧ್ಯಾಯ ಮುಗಿದ್ರೆ ಇನ್ನು 7 ಅಧ್ಯಾಯಗಳು ಛಾಂದೋಗ್ಯದಲ್ಲಿ ಉಳಿತದೆ. ಸರಿ, ಇವತ್ತು 1ನೇ ಅಧ್ಯಾಯ ಮುಕ್ತಾಯಕ್ಕೆ ಪ್ರಯತ್ನ ಮಾಡೋಣಂತ. 3 ಘಟ್ಟ ಯಾವುದು ಅಂದ್ರೆ, ಮೊದಲನೆಯದ್ದು ಪ್ರಸ್ತಾವ, ಪ್ರತಿಹಾರ, ಉದ್ಗೀತ ಎಂಬುವಂತಹ ಸಾಮ. ಈ ಸಾಮದ ದೇವತೆ ಯಾರು, ಅದರ ಅನುಸಂಧಾನ, ಇದು 1. 2ನೇದ್ದು ಉದ್ಗೀತ ಸಾಮವನ್ನ ಉಪಾಸನೆ ಮಾಡಿ ಏನೇನು ಫಲವನ್ನ ಪಡೆದುಕೊಂಡವರು ಯಾರ್ಯಾರು ಇದ್ದಾರೆ ಅಂತ ಒಂದು ದೃಷ್ಟಾಂತ, ದಾಖಲೆ. ಅದು 2ನೇದ್ದು. ಅದು ಶೌವೋದ್ಗೀತ ಅಂತ ಕರೆಸಿಕೊಳ್ಳುವುದು. 3ನೇದ್ದು ಸಾಮವೇದ ಆದದ್ದರಿಂದ, ಇದು ಸಾಮವೇದಕ್ಕೆ ಸಂಬಂಧಪಟ್ಟ ಉಪನಿಷತ್ತಾದ್ದರಿಂದ ಸಾಮವೇದದಲ್ಲಿ ಸ್ತೋಭಾಕ್ಷರಗಳು ಅಂತ ಬರ್ತದೆ. ಸ್ತೋಭಾಕ್ಷರಗಳು ಅಂದ್ರೆ ಹಾ ಊಹಾ ಊಹಾ ಊ ಅಂತದ. ಈ ಸ್ತೋಭ ಅಷ್ಟೇ ಅಲ್ಲ, ಇನ್ನೂ ಅನೇಕ ಸ್ತೋಭಗಳದ. ಹಾಯಿಕಾರ ಸ್ತೋಭ, ಅಥಸ್ತೋಭ, ಈಕಾರ ಸ್ತೋಭ, ಇವೆಲ್ಲ ಸ್ತೋಭಗಳವು. ಒಟ್ಟಾರೆ 13ರಿಂದ 15ವರೆಗಿನ ಸ್ತೋಭಗಳನ್ನು ಹೇಳ್ತಾರೆ. ಈ 15 ಸ್ತೋಭಾಕ್ಷರಗಳ ಅರ್ಥ ಏನು? ಗಾಯನ ಮಾಡ್ತಾ ಇರುವಾಗ ಅದಕ್ಕೆ ಅರ್ಥ ಇದೆಯಾ? ಏನಾಗ್ತಿರ್ತದೆ, ಕೆಲವು ಹಾಡು ಹಾಡ್ತಾ ಇರುವಾಗ ಅದನ್ನ ಎಳಿಬೇಕು ಅನ್ನೋದಕ್ಕೆ ಬಂದ್ಬಿಡ್ತಾರೆ. ಇದು ಬರೇ ಎಳೆದುಕೊಂಡು ಬರ್ಲಿಕ್ಕಿದ್ದದ್ದ, ಸಂಗೀತದ ಸೌಂದರ್ಯವನ್ನುಂಟು ಮಾಡ್ಲಿಕ್ಕಿದ್ದದ್ದ, ಅರ್ಥ ಇದೆಯಾ ಅಂತ ಕೇಳಿದ್ರೆ ಹೇಳೋದು ಕಷ್ಟ. ಆದರೆ ಸಾಮವೇದದಲ್ಲಿ ಮಾತ್ರ ಪ್ರತಿಯೊಂದು ಸ್ತೋಭಾಕ್ಷರಗಳಿಗೂ ಒಬ್ಬೊಬ್ಬ ದೇವತೆ ಇದ್ದಾರೆ, ಅದಕ್ಕೆ ಅರ್ಥ ಇದೆ ಅಂತ 15 ಸ್ತೋಭಾಕ್ಷರಗಳ ಬಗ್ಗೆ ಇವತ್ತು ಮಾತಾಡೋರಿದ್ದೇವೆ. ಇದು ಲಾಸ್ಟ್ ಪಾಯಿಂಟ್ ಇವತ್ತಿನ ಪಾಠದ್ದು. ಲಾಸ್ಟ್ ಪಾಯಿಂಟ್ ಸ್ತೋಭಾಕ್ಷರ, ಅದರ ಹಿಂದಿನ ಅಂಶ ಶವೋದ್ಗೀತ, ಅದರ ಹಿಂದಿನ ಅಂಶ ಪ್ರತಿಹಾರ, ಪ್ರಸ್ತಾವ, ಉದ್ಗೀತ ಎಂಬ ಸಾಮಕ್ಕೆ ಇರುವ ದೇವತೆ ಯಾರು ಅಂತ ಈ 3 ಅಂಶಗಳ ಚರ್ಚೆಯನ್ನ ಮಾಡೋದದ. ಅದಕ್ಕೆ ನಾನೇನ್ ಮಾಡ್ಬಿಡ್ತೀನಿ, ಮೊದಲು ಸರಳ ಅಷ್ಟು ವಾಕ್ಯವನ್ನ ಓದಿ ಅರ್ಥ ಹೇಳ್ಬಿಡ್ತೀನಿ. ಯಾವ ಶಬ್ದ ನಿಮಗೆ ತಿಳಿಸ್ಬೇಕು ಅಂತದ ಇಂಪಾರ್ಟೆಂಟ್ ಇದೆ, ತಿಳ್ಕೊಳ್ಳೇಬೇಕು, ನೀವು ಇಲ್ಲಿ ನಡೆಯೋದಿಲ್ಲ ಅಂತದ, ಅದನ್ನ ಮಾತ್ರ ಅರ್ಥ ಹೇಳ್ತೀನಿ. ಇಲ್ಲೇದ್ರೆ ವಿಷಯ ತಿಳಿದ್ರೆ ಸಾಕು. ಯಾಕಂದ್ರೆ ಸುಮ್ಮನೆ ಅವೇನು ಶಬ್ದಗಳು ನಿಮ್ಗೆ ಕಲ್ಪನಾನು ಬರೋದಿಲ್ಲ, ಏನ್ ಹೇಳಿದ್ರು ಅದಕ್ಕಷ್ಟೇ ತಿಳಿಸ್ತಾ ಹೋಗಿರ್ತೀನಿ. ಈಗ 1ನೇ ಮಂತ್ರ ಓದಿದ್ದೀನಿ. ಅಥಹೈನಂ ಯಜಮಾನ ಉವಾಚ ಅಂತ ಒಂದು ಮಂತ್ರ ಓದಿದ್ದೀನಿ. ಅದರ ಅಭಿಪ್ರಾಯ ಇಷ್ಟು: ಅಥಹೈನಂ ಯಜಮಾನ ಉವಾಚ, ಆ ಉಷಸ್ತಿ ಚಾಕ್ರಾಯಣ ಬಂದು ಕೂತ್ನಲ್ಲ, ಅವನನ್ನ ಕುರಿತು ಯಜಮಾನ ಉವಾಚ. ಭಗವಂತಂಬ ಅಹಂ ವಿವಿದಿಷಾಣಿ, ನೀವು ಯಾರು ಅಂತ ನನಗೆ ತಿಳ್ಕೊಳ್ಬೇಕಾಗಿದೆ. ಆ ಉಷಸ್ತಿ ರಶ್ಮಿ ಚಾಕ್ರಾಯಣ ಇತಿ ಹೋವಾಚ, ಮೈಸೆಲ್ಫ್ ಮೈಸೆಲ್ಫ್ ಅಂತ ಪರಿಚಯ ಮಾಡ್ಕೊಳ್ಳೋದಲ್ಲ, ಉಷಸ್ತಿ ಚಾಕ್ರಾಯಣ ಅಂತ ಪರಿಚಯ ಮಾಡಿಕೊಳ್ತಾ ಇದ್ದಾರೆ. ಸಹೋವಾಚ, ಇವರ ಪಾಂಡಿತ್ಯವನ್ನ ಕಂಡ ಯಜಮಾನ ಅಂತಾನೆ. ಸಹೋವಾಚ, ಯಜಮಾನ ಹೇಳ್ತಾನೆ, ಭಗವಂತಂಬ ಅಹಮೇಭಿ ಸರ್ವೈರಾರ್ತ್ವಿಜೈ ಪರ್ಯೈಷಿಷಂ, ಈ ಎಲ್ಲ ಪುರೋಹಿತರ ಜೊತೆಗೆ ನಿಮ್ಮನ್ನು ನಾನು ಋತ್ವಿಜರನ್ನಾಗಿ ಮಾಡಿಕೊಂಡೇ ನಮ್ಮ ಹೋಮ ಮಾಡಬೇಕು ಅಂತ ಇಚ್ಛಾ ಅದ. ಆ ಪಾಂಡಿತ್ಯದ ಪ್ರಖರ ಎಷ್ಟಿತ್ತು ಅಂದ್ರೆ ಸಾಕಿತ್ತು ನೋಡ್ರಿ, ಅವ್ನ ಬಾಯಲ್ಲಿ ಟಕ್ಕಂತ ಬಂತು ನೋಡ್ರಿ. ನೀವಿದ್ರೆ ಇರ್ಬೋದ್ರಿ ಪಂಡಿತರು, ಕೂತಿರ್ರಿ ಒಂದ್ 5 ನಿಮಿಷ. ಅವ ರಾಜ, ಅವ ದೊಡ್ಡ ರಾಜ ಆತ.
ಆತ ಏನ್ ಆರ್ಗ್ಯೂ ಮಾಡ್ಲಿಲ್ಲ ಅಂದ್ರೆ, ನೀವಿದ್ರೆ ಇರ್ಬೇಕ್ರಿ, ಕೂಡ್ರಿ ನಮ್ ಪುರೋಹಿತರಾದ್ಮೇಲೆ ಮಾಡಿಸ್ತೀನಿ ಅನ್ಲಿಲ್ಲ. ಎಂತಹ ಆ ವಿಧೇಯತೆ ಅವನಲ್ಲಿತ್ತು ಅಂದ್ರೆ, ನೀವು ಅವರು ಸೇರಿಕೊಂಡು ನಮಗೆ ಪುರೋಹಿತಿಗೆ ಮಾಡಿಸಿದ್ರೆ ಬಹಳ ಒಳ್ಳೇದಾಯ್ತು ಅಂತ. ಇದರ ನೆಕ್ಸ್ಟ್ ಸ್ಟೆಪ್ ನೋಡ್ರಿ, ಅಹಂ ಪರೇಶಿಷಂ ಭಗವತೋ ವಾ ಅಹಂ ಅವಿತ್ಯ ಅನ್ಯಾನ್ ಅವರ್ಷಿ ಭಗವಾನ್ಸ್ತೇವಮೇ ಸರ್ವೈರಾರ್ಪಿಜ್ಯೈಹಿ ಇತಿ. ವಾಸ್ತವ ಏನಿತ್ತು ಅಂದ್ರೆ, ಮೊದಲು ನಾನು ನಿಮ್ಮನ್ನೇ ಹುಡುಕಿದೆ, ನಮ್ಮ ಕಾರ್ಯಕ್ರಮಕ್ಕೆ ನೀವೇ ಪುರೋಹಿತರಾಗಬೇಕು ಅಂತ ಹುಡುಕಿದೆ. ಆದರೆ ನೀವು ಸಿಗಲಿಲ್ಲ ಅನ್ನೋದಕ್ಕೆ ನಾನು ಬೇರೆಯವ್ರನ್ನ ಕರ್ಕೊಂಡ್ ಬರ್ಬೇಕಾಯ್ತು. ಅಂದ್ರೆ ವಿಚಾರ ಮಾಡ್ರಿ, ಇಂಥವರೇ ನಮಗ್ ಬಂದು ಯಜ್ಞ ಮಾಡಿಸ್ಬೇಕು ಅಂತ ಒಂದು ಸಂಕಲ್ಪ ಅದ. ಅವ್ರು ಸಿಗದೆ ಹೋದಾಗ ಇನ್ನೊಬ್ಬರನ್ನ ಹುಡ್ಕೊಂಡ್ ಬರ್ಬೇಕಾಗೇ ಅದ. ಈಗ ಅವ್ರು ಬಂದ್ರು ಅಂದ್ರೆ ಏನ್ ಮಾಡ್ಬೇಕು ಇಂಥ ಹೊತ್ನೊಳಗ? ಯಾವ ವ್ಯಕ್ತಿ ನಿಧಿ ಹುಡ್ಕೊಂಡು ಹೊಂಟಿದ್ದ, ಆ ನಿಧಿ ತನ್ನ ಕಾಲ್ ಕೆಳಗೆ ಹತ್ತಿ ಬಿಡ್ತು ಅಂದ್ರೆ ಪರಿಸ್ಥಿತಿ ಏನಾಗ್ಬೇಡ ನೋಡಂತ. ಒಂದು ಅವ ನಿಧಿ ಹುಡ್ಕೋತ್ ಹೊಂಟಾನವ, ಆ ನಿಧಿ ಹುಡ್ಕೋತ್ ಹೊಂಟವನ್ ಕಾಲಿಗೆ ತಾಕ್ಬಿಡ್ತಂತ ನಿಧಿ. ಹಂಗಾಯ್ತು. ಅದಕ್ಕೆ ಒಪ್ಕೊಂಡ ಮೇಲೆ ಅವ್ರೊಂದ್ ಮಾತು ಹೇಳಿ. ಈಗ ನೋಡ್ರಿ, ಎಂಥ ಸಂಕಟ ಎಲ್ಲಾದ್ರೂ ಆ ಬ್ರಾಹ್ಮಣನಿಗೆ, ಪಾಪ ಉಷಸ್ತಿ ಚಾಕ್ರಾಯಣನಿಗೆ ರಾಜನ ಸಮಸ್ಯೆ ಅರ್ಥ ಮಾಡಿಕೊಂಡು, ತನ್ನ ಸಮಸ್ಯೆ ಅರ್ಥ ಮಾಡಿಕೊಂಡು, ಪುರೋಹಿತರ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡ್ರು ಅವ್ರಿಗೆ. ಇದು ನಿಜವಾದ ಜ್ಞಾನಿಯ ಲಕ್ಷಣ. ಅದು ಒಬ್ಬ ತಿಳುವಳಿಕೆ ಇದ್ದವ ಲಕ್ಷಣ. ವ್ಯವಹಾರ ಜಾಣ್ಮೆ ಅಂತ ಕರೀತಾರೆ. ಏನ್ ವ್ಯವಹಾರದ್ದು ಅಂತ ಕೇಳಿದ್ರೆ, ಈಗ ನಾ ಪುರೋಹಿತಿಗೆ ಮಾಡಿಸಿರ ದಕ್ಷಿಣ ನನಗೆ ಕೊಡ್ಬೇಕಾಗ್ತದೆ, ಆ ಬ್ರಾಹ್ಮಣರಿಗೆ ಇಲ್ಲ ಅಂತ ಆಗ್ತದೆ. ಆ ಬ್ರಾಹ್ಮಣರಿಗೆ ದಕ್ಷಿಣೆ ಕೊಡ್ಲಾರ್ದು ನನಗಷ್ಟ ಕೊಟ್ಟ ಅಂದ್ರ ರಾಜನ ಸಂಕಟ ಆಗ್ತದೆ. ಯಾಕ? ಕರ್ಶಿನವ್ರನ್ನ ದಕ್ಷಿಣೆ ಕೊಡ್ಲಾರ್ದು ಕಳಿಸ್ಲಿಕ್ಕೆ ಬರೋದಿಲ್ಲ. ಮಾಡಿಸಿದ್ದೆಲ್ಲ ಆಚಾರ ಮಾಡ್ಸ್ಯಾರ, ನಿಮಗೇನ್ರೋ ನಡ್ರಿ ಅಂತ ಹಿಂಗ್ ಕಳಿಸ್ಲಿಕ್ಕೆ ಬರೋದಿಲ್ಲ. ಇನ್ನ ಅವ್ರಿಗೆ ಕೊಟ್ಟು ಇವ್ರಿಗೆ ಬಿಡ್ಲಿಕ್ಕೆ ಬರೋದಿಲ್ಲ. ಇವ ಉಷಸ್ತಿ ಚಾಕ್ರಾಯಣ ಅವ್ರಿಗೆ ಬಿಡಿಸಿ ತೊಳಿಗೆ ಬರೋದಿಲ್ಲ. ಅದಕ್ಕೆ ಈ ಎಲ್ಲಾ ಸಂಕಟಗಳನ್ನ ಪರಿಹಾರ ಮಾಡ್ಲಿಕ್ಕೆ ಒಂದೇ ಶಬ್ದ ಆಡ್ತಾರ. ಇದು ಅತ್ಯಂತ ಸೂಕ್ಷ್ಮ ಬುದ್ಧಿವಂತ ಲಕ್ಷಣ. ಅದು ಏನಂತಾರ ನೋಡ್ರಿ, ತಥೇತ್ಯಥ ಅಥ ತರ್ಹಿ ಏತ ಏವ ಮಹತಿ ಸೃಷ್ಟೌ ಅಸ್ತುವಂತಾಂ ಯಾವತ್ತೇಭ್ಯೋ ಧನಂ ದದ್ಯಾಹ ತಾವನ್ಮಮ ದದ್ಯಾಹ ಇತಿ ತಥೇತಿಹ ಯಜಮಾನ ಉವಾಚ. ತಥೇತಿ ಆಗ್ಲಿ, ನೀವಂತೀರಿ ನನ್ನ ಪುರೋಹಿತರಾಗ್ಲಿ ಅಂತಂತೀರಿ, ಇಲ್ಲ ಅಂತರ್ಲಿಲ್ಲ. ಅಥ ಏತರ ಮಹತಿ ಸೃಷ್ಟೌ ಅಸ್ತುವಂತಾಂ, ಈ ದೊಡ್ಡ ಯಜ್ಞದಲ್ಲಿ ಅವರು ಹೋಮ ಮಾಡ್ಲಿ, ಅವರು ಪುರೋಹಿತರಾಗಿರ್ಲಿ, ಬೇಡ ಅಂತ ಅನ್ನೋದಿಲ್ಲ. ನೀ ಹೇಳಿದೆ ಅವ್ರು ಸೇರ್ಸ್ಕೊಂಡು ನೀವು ಮಾಡ್ರಿ ಅಂತ ಮಾಡ್ತೀನಿ, ಇಲ್ಲ ಅಂತ ಅನ್ನೋದಿಲ್ಲ. ಯಾವತ್ತೇಭ್ಯೋ ಧನಂ ದದ್ಯಾಹ ತಾವನ್ಮಮ ದದ್ಯಾಹ ಐತಿ. ನೋಡಪ್ಪ, ಹೋಮ ಹೋದ ಮೇಲೆ ಅವ್ರ 3 ಮಂದಿಗೂ ಎಷ್ಟು ನೀನು ಕೂಡಿ, ಅವರು 3 ಮಂದಿ ಪುರೋಹಿತರು, 3 ಮಂದಿಗೆ ಸೇರಿ ಎಷ್ಟು ದಕ್ಷಿಣೆ ಕೊಡ್ತೀಯಲ್ಲ ಅಷ್ಟು ದಕ್ಷಿಣೆ ನನಗ್ ಕೊಡ್ಬೇಕು ನೀನ್, ಅಂದ್ರ ನಾ ಹೋಮ ಮಾಡಿಸ್ತೀನಿ ಅಂದ್ಬಿಟ್ರು. ಅವ ಎಸ್ ಅಂದ್ಬಿಟ್ಟರಿ. ಏನ್ ಲೆಕ್ಕದ ನೋಡ್ರಿ ಇದ್ರೊಳಗೆ ಹೇಳ್ತೀನಿ, ಎಷ್ಟು ಶಾಣೆ ಇದ್ದಾರ ಅವರು. ಆ 3 ಮಂದಿ ಪುರೋಹಿತರಿಗೆ ದಕ್ಷಿಣೆ ಕೊಡಿಸ್ಬೇಕು ಮೊದಲು, ಆಮೇಲೆ ತಮಗೂ ಬರಬೇಕು, ತಾವ್ ಅವ್ರಕ್ಕಿಂತ ಶಾಣೆ ಇದ್ರಿಂದ ಜಾಸ್ತಿ ಬರಬೇಕು, ಯಜಮಾನಿಗೂ ಸಮಸ್ಯೆ ಆಗ್ಬಾರ್ದು. ಹೆಂಗ್ ವ್ಯವಸ್ಥೆ ಮಾಡಬೇಕಪ್ಪ ಅದಕ್ಕ ಅಂತಂದ್ರೆ, ಆ 3 ಮಂದಿಗೆ ನೀ ಎಷ್ಟು ದಕ್ಷಿಣೆ ಕೊಡ್ತೀನಿ ನೋಡು ಅಷ್ಟು ದನಕ್ಕೆ ಕೊಡ್ಬೇಕು. ಇದ್ರ ಮಾಡಿಸ್ತೀನಿ ನೋಡು ಅಂದ್ರು. ಅಂದ್ರೆ ಅವಂಗೂ ದಕ್ಷಿಣೆ ಕೊಡು, ನನಗೂ ದಕ್ಷಿಣೆ ಕೊಡು, ನನಗೂ ಸಮಾಧಾನ ಆಗ್ಲಿ, ಎಲ್ಲ ಸಮಾಧಾನ ಆಗ್ಬಿಟ್ರು. 3 ಮಂದಿಗೆ ಕೊಟ್ಟಷ್ಟು ಇವ್ರಿಗೆ ಕೊಡ್ಬೇಕು ಅಂದ್ರೆ ಇವಂಗ್ ಹೆಚ್ಚಿಗೆ ಬಂತು, ಒಬ್ಬನಿಗೆ 3 ಮಂದಿ ದಕ್ಷಿಣೆ ಬಂತು. ಆ 3 ಮಂದಿಗೆ ದಕ್ಷಿಣೆ ಇಲ್ಲೇ ಹೋಗ್ಲಿಲ್ಲ, ಅವ್ರಿಗೂ ಬಂತು. ಅಂದ್ಮೇಲೆ ಎಷ್ಟು ಶಾಂತ ವ್ಯವಹಾರ ಮಾಡಿರ್ಬೇಕು. ಒಬ್ಬ ಬಹಳ ಬಡವ ಇದ್ನಂತ. ಅವನ್ ಬಡತನಕ್ಕ ಅವಂಗ ಯಾರು ಮಾತಾಡ್ಸೋರ್ ಇದ್ದಿಲ್ರಿ, ಕ್ಯಾರೆ ಅಂತಿದ್ದಿಲ್ಲ ಅವಂಗ ಕನ್ಯಾ ಕೊಡೋರ್ ಇದ್ದಿದ್ದಿಲ್ಲ, ಅವ್ ಮಾತಾಡ್ಸೋರ್ ಇದ್ದಿಲ್ಲ, ಊರ್ನಾಗ ಗೌರವ ಇದ್ದಿದ್ದಿಲ್ಲ, ಏನ್ ಇದ್ದಿದ್ದಿಲ್ಲ. ತಲೆ ಕೇಳ್ತಿ ನಾವ್ ಸೀದಾ ಗುಡ್ಡಕ್ಕೆ ಹೋದ, ತಪಸ್ ಮಾಡಿದ ಗುಡ್ಡದಾಗ. ಅವ್ರ ಗುಡ್ಡದಾಗ ದೇವ್ರ ಸಿಕ್ತಿದ್ದಂತ ಅವಾಗ. ಗುಡ್ಡ ದೇವ್ರ ಅಂತ ಹೆಸರಿತ್ತು. ಗುಡ್ಡ ದೇವ್ರ ಬಂದ್ ಕೂಡ್ಲೆ, ಏನ್ಪಾ ಏನ್ ಬೇಕು ಹೇಳಿ ನಿನಗ ಅಂದ. ಆದ್ರ ಅವ್ನ ದೇವ್ರ ಹೇಳೋ ಕಾಲಕ್ಕೆ ಹೇಳಿದಂತ, ನೋಡ 10 ಕೇಳೋ ಹಂಗಿಲ್ಲ, 1 ವರ ಕೇಳ್ಬೇಕು, ನನಗೆ 10 ಕೊಡೋ ಅಭ್ಯಾಸ ಇಲ್ಲ. ಯಾಕಂದ್ರೆ ಒಂದ್ ಲೀಸ್ಟ್ ಭಾಳ ದೊಡ್ಡದೈತ್ರಿ. ಲಗ್ನ ಆಗ್ಬೇಕು, ದುಡ್ಡು ಬರ್ಬೇಕು, ಮಕ್ಳಾಗ್ಬೇಕು, ಮೊಮ್ಮಕ್ಳು ಎಲ್ಲಾ ಇತ್ತು. ನೀವು ಅಂದ 1 ವರ ಕೊಡಂತಾನ. ನಾ ಲಗ್ನ ಆಗಂದ್ರೆ ಮಕ್ಳ ಪ್ರಶ್ನೆ ಇಲ್ಲ, ದುಡ್ಡು ಕೊಡ ಅಂದ್ರೆ ಲಗ್ನ ಇಲ್ಲ, ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ 1 ವರ ಕೇಳಿದ್ನಂತ. ಎಷ್ಟು ಶಾಣಿತ ಅಂತ ಕೇಳಿದ ಅಂದ್ರೆ, ನೋಡಪಾ ದೇವರ 1 ವರ ಕೊಡು, ಬ್ಯಾಳ ಏನ್ ಬೇಡ, ನನ್ನ ಮರಿಮಕ್ಕಳು ಬಂಗಾರದ ತೊಟ್ಟಲಲ್ಲಿ ತೂಗೋದನ್ನ ನಾ ನೋಡ್ಬೇಕು ಅಂತ ವರ ಕೊಡು ಅಂತ ಹೇಳ್ಬಿಟ್ಟಂತ. ಏನು, ನನ್ನ ಮರಿ ಮೊಮ್ಮಗ ಬಂಗಾರದ ತೊಟ್ಲಲ್ಲಿ ತೂಗೋದನ್ನ ನಾ ನೋಡ್ಬೇಕು, ವರ ಕೊಡು ಅಂದ ದೇವರಂದ. ಭಲೆ ಭಲೆ ಯಾರೇ ಕೇಳೇ ಇಲ್ಲವ. ಈಗ ದೇವರೇನ್ ವ್ಯವಸ್ಥೆ ಮಾಡ್ಬೇಕು ಅಂದ್ರೆ, ಮೊದಲು ಇವಂಗ್ ದುಡ್ಡು ಕೊಡ್ಬೇಕು, ಆಮೇಲೆ ಕನ್ಯಾ ಕೊಡ್ಬೇಕು, ಆಮೇಲೆ ಅವಂಗ್ ಮಕ್ಕಳಾಗ್ಬೇಕು, ಆಮೇಲೆ ಅವಂಗ್ ಮಕ್ಕಳಾಗ್ಬೇಕು, ಆಮೇಲೆ ಅವಂಗ್ ಮಕ್ಕಳಾಗ್ಬೇಕು. ಇಷ್ಟು ಮಂದಿ ಬಂಗಾರ ತೊಟ್ಲ ತೂಗ್ಬೇಕು. ಅಷ್ಟು ದಿವ್ಸ ಇವ ಉಳಿದಿರ್ಬೇಕು. ದೀರ್ಘಾಯುಷ್ಯ, ಮಕ್ಕಳು, ಹೆಂಡತಿ, ಮೊಮ್ಮಕ್ಕಳು. ದೇವರಂತ ಯಾಕರ ಕಾಣಿಸಿದ್ಯೋ ಇವಂಗ ಅಂತ ದೇವರು.
ಗೊತ್ತಾತಿಲ್ಲ, ವ್ಯವಹಾರ ಜಾಣ್ಮೆ ಅಂತ ಕರಿತಾರೆ ಇದಕ್ಕೆ, ವ್ಯಾವಹಾರಿಕತೆ ಅಂತ. ಅದಕ್ಕೆ ಇವ್ರಂದ್ರು, ಪುರೋಹಿತರಂದ್ರು ಹೆಂಗ, ಅದಕ್ಕೆ ಪುರೋಹಿತರಂದ್ರು, ಅವರು ಉಶಸ್ತಿ ಚಾಕ್ರಾಯಣ ಅಂದ್ರು, ನೋಡ್ ರಾಜ, ನನಗೆ ಇವ್ರ ಜೊತೆ ಸೇರ್ಕೊಂಡ್ ಮಾಡಲಿಕ್ಕೆ ನಾ ಏನಿಲ್ಲ ಅಂದಿಲ್ಲ, ಆದ್ರ ಅವ್ರ 3 ಮಂದಿ ಎಷ್ಟು ದಕ್ಷಿಣ ಕೊಡ್ತೀನೋ ಅಷ್ಟು ನಾನು ಕೊಡ್ಬೇಕು ಅಂದ್ಬಿಟ್ರು. ಅಂದ್ರೆ ಅವ್ರಿಗೂ ಕೊಡ್ಬೇಕು, ನನಗೂ ಕೊಡ್ಬೇಕು, ಅವ್ರಕ್ಕಿಂತ ಹೆಚ್ಚಿಗೆ ಕೊಡ್ಬೇಕು, ನಿನಗೂ ಅಸಮಾಧಾನ ಇಲ್ಲ, ಯಾರಿಗೂ ಅಸಮಾಧಾನ ಇಲ್ಲ ಅಂತ. ಯಥಥೇತಿಹ ಯಜಮಾನ ಉವಾಚ, ಸಂತೋಷ ಆಗಿ ಹೂ ಅಂದ್ಬಿಟ್ಟ, ಬೇರೆ ಏನು ಮಾತಾಡ್ಲಿಲ್ಲ. ವ್ಯವಹಾರ ಬಹಳ ಸೂಕ್ಷ್ಮ ಇರ್ತದೆ, ನಾಜೂಕ್ ಇರ್ತದೆ. ಅದಕ್ಕೆ ಕೆಲವರು ನಾಜೂಕಯ್ಯ ಅಂತ ಕರ್ಸ್ಕೊತಿರ್ತಾರೆ. ಯಾವಾಗ್ಲೂ ಬಹಳ ಸೂಕ್ಷ್ಮ ವ್ಯವಹಾರ ಮಾಡ್ತಿರ್ತಾರೆ. ಜಗಳಕ್ಕೆ ಹಚ್ಕೊಳಂಗಿಲ್ರಿ ಯಾರ ಜೊತೆಗೂ. ನೀ ಯಾರ ಪಕ್ಷ ಹೇಳ್ಬಿಡು ಅಂತ. ಅಲ್ರಿ, ಇಬ್ರು ದೊಡ್ಡವರಿದ್ದೀರಿ, ನಾ ಏನ್ ನಿರ್ಣಯ ಮಾಡ್ಲಿಕ್ಕೆ ಬರ್ತಂತ ಅಂದ್ರೆ ಯಾರ ಪಕ್ಷಕ್ಕೆ ಸೇರ್ಕೊಳಂಗಿಲ್ಲವ. ಗೊತ್ತಾತಿಲ್ಲವ ಅವ ಎಷ್ಟು ಶಾಣೆ ಇದ್ದ ಅಂದ್ರೆ, ಅವ ಪಕ್ಷ ನಮ್ಮ ಪಕ್ಷ ಹೇಳ್ಬಿಡ್ನಿ ಅಂದ್ರೆ, ಅಲ್ರಿ ಇಬ್ರು ದೊಡ್ಡವರಿದ್ದೀರಿ, ನಾ ನಿರ್ಣಯ ಮಾಡೋ ದೊಡ್ಡವ ಇದ್ದೀನಿ ಎಲ್ರಿ ಅಂದ್ಬಿಟ್ರಿ, ಏನು ಇಬ್ರು ಹಾಳಾಗೋರಿ, ನಮ್ ಸಂಬಂಧ ಇಲ್ಲ ಅಂತ ಅರ್ಥದಕ್ಕವ ತಣ್ಣಗಿದ್ಬಿಟ್ಟ. ಇದಕ್ಕೆ ನಾಜೂಕಯ್ಯ ಅಂತ ವಾರದು. ಆದ್ದರಿಂದ ಅದಕ್ಕೆ ಹೇಳಿದ್ರು ಆಯ್ತು ಅಂತ. ಈಗ ಏನಾಯ್ತು, ಆ 3 ಜನ ಬಂದು ಕೂತ್ರಿ ಇವ್ರ ಬಳಿಗೆ. ಗುರುಗಳನ್ನು ಒಪ್ಪಿಕೊಂಡ್ರು, ಇಲ್ಲ ನಮ್ಗೆ ಅದು ಗೊತ್ತಿಲ್ಲ, ನಾವು ಕಲಿಬೇಕು ಅಂತ ಅತ್ಯಂತ ವಿಧೇಯರಾಗಿ. ನೋಡ್ರಿ, ಆ ಕ್ಷಣದಲ್ಲಿ ಯಜ್ಞವನ್ನ ನಿಲ್ಲಿಸಿದವರು ಈಗ ಅವರ ಕಡೆಗೆ ಒಬ್ಬೊಬ್ಬರಾಗಿ ಬಂದು ನಮಸ್ಕಾರ ಮಾಡಿ ಉಪಸತ್ತಿ ಪೂರ್ವಕವಾಗಿ, ನಾವು ತಿಳ್ಕೊಂಡಿಲ್ಲ, ಹೋಮ ಮಾಡ್ತಿದ್ದೀವು, ಮಂತ್ರಾಭಿಮಾನ ಇತ್ತು, ಅರ್ಥಾಭಿಮಾನ ಇರ್ಲಿಲ್ಲ. ಮಂತ್ರಾಭಿಮಾನ ಇತ್ತು, ಅರ್ಥಾಭಿಮಾನ ಇರ್ಲಿಲ್ಲ. ಮಂತ್ರ ಬರ್ತಿದ್ದರಿಂದಲೂ ಪೌರೋಹಿತ್ಯ ಮಾಡಿಸ್ಲಿಕ್ಕೆ ಅವಕಾಶ ಉಂಟು. ಯಾಕೆ? ಪೌರೋಹಿತ್ಯದಲ್ಲಿ ಮಂತ್ರ ಬೇಕು. ಅರ್ಥಾನುಸಂಧಾನ ಯಾಕೆ ಬೇಕು ಅಂದ್ರೆ ದೇವತಾ ವಿಶೇಷ ಅನುಗ್ರಹಕ್ಕಾಗಿ ಬೇಕು, ಯಜಮಾನನಿಗೆ ಇಷ್ಟ ಫಲವನ್ನು ತಂದುಕೊಡ್ಲಿಕ್ಕೆ ಬೇಕು. ನಾವು ಅದರಲ್ಲಿ ಅಸಮರ್ಥರಿದ್ದೇವೆ, ಅಸಫಲರಾಗಬಾರದು. ಅಸಮರ್ಥರಿದ್ದೇವೆ, ಅಸಫಲರಾಗಬಾರದು. ನೀವು ಬೇಕು ಹೇಳಿಕೊಡ್ರಿ ನಮಗೆ ಅಂತ ಕೇಳಿದಾಗ, ಕೇಳು ಅಂತ ಹೇಳುತ್ತಾರೆ. 3ನೇ ಮಂತ್ರ, ಅಥಹೈನಂ ಪ್ರಸ್ತೋತ ಉಪಸಸಾದ ಪ್ರಸ್ತೋತರ್ಯಾ ದೇವತಾ ಪ್ರಸ್ತಾವಮನ್ವಾಯತ್ತ ತಾಂ ಚೇತ್ ಅವಿದ್ವಾನ್ ಪ್ರಸ್ತೋಷ್ಯತಿ ಮೂರ್ಧಾತೆ ವಿಪತಿಷ್ಯತಿ ಇತಿ ಮಾ ಭಗವಾನ್ ಅವೋಚತ ಕಥಮಾಸಾ ದೇವತಾ ಇತಿ. ಆ ಕಥಮಾಸಾ ದೇವತಾ ಇತಿ ಅಷ್ಟೇ ಕ್ವಶನ್, ಉಳಿದದ್ದೆಲ್ಲ ಹಿಂದಿನ ಅನುವಾದ. ಆಚಾರ್ಯರೇ, ನೀವು ಬಂದೊಡನೆ ಹೇಳಿದಿರಿ ಏನಂತ, ಆ ಪ್ರಸ್ತಾವ ಸಾಮದ ದೇವತೆ ಯಾರು, ಅದನ್ನ ತಿಳಿಯದೆ ನೀನು ಹೋಮಿಸಿದರೆ ನಿನ್ನ ತಲೆ ಒಡೆದು ಹೋದೀತು ಅಂತಂದಿದ್ರಲ್ಲ, ನನಗೆ ಗೊತ್ತಿಲ್ಲ, ತಾವು ಕೃಪೆ ಮಾಡಿ ಆ ದೇವತೆಯನ್ನು ತಿಳಿಸಬೇಕು ಅಂತ. ಕಥಮಾಸ ಆ ದೇವತಾ, ಯಾರ ದೇವತೆ ಅಂತ ಕೇಳ್ತಾರೆ. ಉತ್ತರ ಕೊಡ್ತಾರೆ, ಪ್ರಾಣ ಇತಿ ಹೋವಾಚ ಸರ್ವಾಣಿ ಹವ ಇಮಾನಿ ಭೂತಾನಿ ಪ್ರಾಣಮೇವ ಅಭಿಸಂವಿಶಂತಿ ಪ್ರಾಣಂ ಅಭ್ಯುಜ್ಜಿಹತೆ ಸೈಷಾ ದೇವತಾ ಪ್ರಸ್ತಾವಮನ್ವಾಯತ್ತ ತಾಂ ಚೇದ ವಿದ್ವಾನ್ ಪ್ರಸ್ತೋಷ್ಯ ಮೂರ್ಧಾತೆ ವಿಪತಿಷ್ಯತಿ ತಥೋಕ್ತಸ್ಯ ಮಯೇತಿ. ಹೇಳ್ತೀನಿ ನೋಡು, ತಗೋ. ಏನು? ಆ ಪ್ರಸ್ತಾವ ಸಾಮಕ್ಕೆ ದೇವತಾ ಪ್ರಾಣ ಅಂತ ಹೇಳ್ತಾರೆ. ಪ್ರಾಣ ಅಂದ್ರೆ ಮುಖ್ಯ ಪ್ರಾಣ ದೇವರಲ್ಲ, ಪರಮಾತ್ಮ, ಪ್ರಾಣಾಂತರ್ಗತ ಪರಮಾತ್ಮ. ನೋಟ್ಸ್ ತಗೋಬೇಕು. ಪ್ರಸ್ತಾವ ಸಾಮಕ್ಕೆ ಪ್ರಾಣಾಂತರ್ಗತನಾದ ಪ್ರಾಣನಾಮಕ ಪರಮಾತ್ಮ. ಅದೇ ಯಾಕ್ರಿ ಆಚಾರ ಸರಳ ಪ್ರಾಣ ಅಂತದ, ಪ್ರಾಣದೇವರು ಅಂತ ಹೇಳ್ಬಿಡೋದಲ್ಲ. ಅದಕ್ಕೆ ವೇದೇಶ ತೀರ್ಥ ಶ್ರೀಪಾದರಂತಾರ, ನೋಡಪ್ಪ, ಮುಂದಿನ ವಾಕ್ಯಗಳನ್ನು ನೋಡಿದಾಗ ಇದು ಪ್ರಾಣದೇವ ಲಕ್ಷಣ ಅಲ್ಲ, ಸ್ವಾಮಿ ಲಕ್ಷಣ ಅಂತ ತಿಳಿದು ಬರ್ತದ. ಆದ್ದರಿಂದ ಪ್ರಾಣ ಶಬ್ದದಿಂದ ಪರಮಾತ್ಮನನ್ನೇ ಕರಿಬೇಕು. ಆದರೆ ಪ್ರಸ್ತಾವ ಸಾಮದ ದೇವತೆ ಪರಮಾತ್ಮನಾದರೂ ಪ್ರಾಣ ಎಂಬ ಹೆಸರಿನಿಂದ ದೇವತೆ ಆಗಿದ್ದಾರೆ. ಸರಿ ಆಯ್ತಾ? ನೋಡ್ರಿ ಎಷ್ಟು ಚಂದದ. ಪ್ರಾಣ ಇತಿ ಹೋವಾಚ, ಅದು ಪ್ರಾಣ ಅಂತ ಯಾಕೆ? ಅಲ್ಲ, ಈ ಪ್ರಾಣ ಅಂದ್ರೆ ಯಾರಂತ ತಿಳಿಬೇಕು ನಾವಿವಾಗ? ಅದ ಪ್ರಾಣ ಅಂದ್ರೆ ನಮ್ಮ ಭಾರತೀಪತಿಗಳನ್ನ ತಿಳಿಯೋದ ಅಥವಾ ಲಕ್ಷ್ಮೀಪತಿಯನ್ನು ತಿಳಿಯೋದ? ಲಕ್ಷ್ಮೀಪತಿಯನ್ನು ತಿಳಿಬೇಕಪ್ಪ. ಕಾರಣ ಏನು? ಇಮಾನಿ ಹವಾ ಸರ್ವಾಣಿ ಹವಾ ಇಮಾನಿ ಭೂತಾನಿ ಪ್ರಾಣಮೇವ ಅಭಿಸಂವಿಶಂತಿ. ನೋಡು, ಎಲ್ಲ ಜೀವರೂ ಕೂಡ, ಚೇತನರೆಲ್ಲರೂ ಕೂಡ ಪ್ರಾಣನಲ್ಲೇ ಪ್ರವೇಶಗೊಳ್ಳುತ್ತಾರೆ. ಪ್ರಾಣಂ ಅಭ್ಯುಜ್ಜಿಹತೆ, ಪ್ರಾಣನಿಂದಲೇ ಹೊರ ಬರ್ತಾರ. ಆ ಶಬ್ದ ಬರ್ಕೊಳ್ರಿ, ಅಭ್ಯುಜ್ಜಿಹತೆ ಅನ್ನೋ ಶಬ್ದಕ್ಕೆ ಅರ್ಥ ಗೊತ್ತಾಗಲ್ಲ, ಅದ ಬರ್ಕೊಳ್ರಿ. ಪ್ರಾಣನಿಂದಲೇ ಹೊರ ಹಾಕಲ್ಪಡ್ತಾರ, ಅದನ್ನ ಪ್ರಾಣದಿಂದ ಹೊರ ಬರ್ತಾರ ಅಂತ ನಮ್ಮ ತಿಳುವಳಿಕೆಯ ಭಾಷೆಯಲ್ಲಿ ಹೇಳಿದ್ದೇನೆ. ಪ್ರಾಣನಲ್ಲಿ ಪ್ರವೇಶ ಮಾಡ್ತಾರೆ, ಪ್ರಾಣದಿಂದ ಹೊರ ಬರ್ತಾರೆ. ಸೈಷಾ ದೇವತಾ ಪ್ರಸ್ತಾವ ಮನ್ವಾಯತ್ತ, ಇವರೇ ಪ್ರಸ್ತಾವ ಸಾವದ ದೇವತಾ. ತಾಂ ಚೇದ ವಿದ್ವಾನ್, ಅವನನ್ನು ತಿಳಿಯದೆ ನೀನು ಪ್ರಸ್ತೋಷ್ಯೋ ಸ್ತೋತ್ರ ಮಾಡಿದ್ದಾದರೆ ಮೂರ್ಧಾತೆ ವ್ಯಪತಿಷ್ಯತ, ನಿನ್ನ ತಲೆ ಹೊರಟು ಹೋಗ್ಲಿ ಅಂತ ನಾನು ಹೇಳಿದ್ದೆ ಅಂದ್ರು. ಸಂತೋಷ ಆಯ್ತು. ಇಲ್ಲಿ ಒಂದು ಕ್ಷಣ ಹಿಂದೋಗಿ ಮುಂದ್ ಬರೋಣಂತ, ವಿಚಾರ ಮಾಡೋಣಂತ. ಏನಂತ? ಪ್ರಾಣಾಖ್ಯ ಭಗವಂತನ ಲಕ್ಷಣವನ್ನ ಹೇಳಿಗತ, ಸರಿನಾ?
ಎಲ್ಲಾರು ಇಲ್ಲೇ ಲಕ್ಷ್ಯದ ಹೌದಿಲ್ಲೋ? ಎಲ್ಲರಿಗೂ ಇಲ್ಲೇ ಲಕ್ಷ್ಯದ ಹೌದಿಲ್ಲೋ? ಇಲ್ಲ ಅಂದ್ರೆ ಮತ್ತೆ ನಾ ಕರ್ಕೊಂಡ್ ಬರ್ತೀನಿ ಎಲ್ಲಾರನು ಲಕ್ಷ್ಯ ಹೆಂಗ್ ಮಾಡಿಸೋದಂತ ಹೇಳಿ. ನೋಡ್ರಿ ಏನದ ಅಂದ್ರೆ ಪ್ರಸ್ತಾವ ಸಾಮಕ್ಕೆ ಪ್ರಾಣನಾಮಕ ಪರಮಾತ್ಮನಿದ್ದಾನೆ. ಎಲ್ಲರೂ ಈ ಎಲ್ಲ ಚೇತನರು ಅವನಲ್ಲಿ ಪ್ರವೇಶ ಮಾಡ್ತಾರೆ, ಅವನಿಂದ ಹೊರ ಬರ್ತಾರೆ ಅಂತಿದೆಯಲ್ಲ, ಅದಕ್ಕೆ ವೇದೇಶ ತೀರ್ಥರು ರಾಯರು ಎಷ್ಟು ಸೊಗಸಾದ ವ್ಯಾಖ್ಯಾನ ಮಾಡ್ತಾರೆ ಅಂದ್ರೆ, ಅವರ ವ್ಯಾಖ್ಯಾನವನ್ನು ಮೊದಲು ಹೇಳಿ ಆಮೇಲೆ ನನ್ನ ವ್ಯಾಖ್ಯಾನವನ್ನು ಹೇಳ್ತೀನಿ. ಅವ್ರ ವ್ಯಾಖ್ಯಾನ ಏನು ಅಂದ್ರೆ, ಹೌದು ಪ್ರವೇಶ ಮಾಡ್ತಾರೆ ಹೊರಗೆ ಬರ್ತಾರೆ ಅಂದ್ರೆ ಯಾವಾಗ? ಈಗ ನಮಗೆ ಅನುಭವಕ್ಕೆ ಬರಬೇಕು. ನೀವು ಸುಮ್ಮನೆ ಇಲ್ಲ ಅನುಭವ ಬರ್ಲಾರ್ದೆಲ್ಲ ಕಥೆ ಹೇಳ್ಬೇಡ್ರಿ ನೀವೆಲ್ಲ. ಎಲ್ಲರೂ ಕೂಡ ಪರಮಾತ್ಮಲ್ಲಿ ಪ್ರವೇಶ ಮಾಡ್ತಾರಲ್ಲ, ಹೊರಗೆ ಬರ್ತಾರ ಯಾವಾಗ ರೀ ಸ್ವಾಮಿ? ಯಾವಾಗೂ ಕಥೆ ಹೇಳ್ಬೇಡ್ರಿ. ಅಲ್ಲಪ್ಪ, ನೋಡು, ನೀನು ಮಲಗಿದಾಗ ಪರಮಾತ್ಮನಲ್ಲೇ ಪ್ರವೇಶ ಮಾಡ್ತೀನಿ, ಎಚ್ಚರ ಆದಾಗ ಪರಮಾತ್ಮನಿಂದ ಹೊರಗೆ ಬರ್ತೀವಿ. ಇದು ದಿವಸ ನಡೆಯೋ ಕೆಲಸ. ಇದು ಬಂದದ ಪ್ರತಿನಿತ್ಯದ ಕಾರ್ಯಕ್ರಮ. ಇದು ಏನಿದು ಡೈಲಿ ರುಟೀನ್ ಅಂತಾರಲ್ಲ, ಕೆಲಸ. ರಾತ್ರಿ ಮಲಗುವಾಗ ಅವನಲ್ಲಿ ಪ್ರವೇಶ, ಬೆಳಗ್ಗೆ ಏಳುವಾಗ ಅವನಿಂದ ಹೊರಬರುವುದು. ಹಿಂಗೆ ಮಾಡ್ಕೋತ ಪ್ರಳಯ ಬಂದಾಗ ಒಳಗೋಗಿ ಸೃಷ್ಟಿ ಬಂದಾಗ ಹೊರಗೆ ಬರ್ತೀವಿ. ಎರಡು ದೃಷ್ಟಾಂತವನ್ನು ಕೊಡ್ತಾರೆ. ಅಂದ್ರೆ 4 ಸ್ಥಳಗಳನ್ನ ರಾಯರು ವೇದೇಶ ತೀರ್ಥರು ತಿಳಿಸಿಕೊಡ್ತಾರೆ. ಮೂಲತಃ ವ್ಯಾಸತೀರ್ಥರು ಹೇಳಿರುವಂತಹ ಮಾತು. 4 ಸ್ಥಳಗಳು ನೋಟ್ಸ್ ತಗೋಬೇಕು. ನಾವು ನಿತ್ಯದಲ್ಲೂ ಮಲಗುವಾಗ ದೇವರಲ್ಲಿ ಪ್ರವೇಶಿಸಿ ಏಳುವಾಗ ದೇವರಿಂದ ಹೊರಬರ್ತೇವೆ. ದೇವರಲ್ಲಿ ಪ್ರವೇಶಿಸಿ ದೇವರಿಂದ ಹೊರಬರ್ತೇವೆ. ಹೀಗೆಯೇ ಮಾಡುತ್ತಾ ಬರ್ಕೋಬೇಕು ಮುಂದ. ಹೀಗೆಯೇ ಮಾಡುತ್ತಾ ಕೊನೆಯಲ್ಲಿ ಪ್ರಳಯದಲ್ಲಿ ಭಗವಂತನಲ್ಲಿ ಸೇರಿ ಸೃಷ್ಟಿಯಲ್ಲಿ ಹೊರಬರುತ್ತೇವೆ. ಹೀಗೆಯೇ ಮಾಡುತ್ತಾ ಕೊನೆಯಲ್ಲಿ ಪ್ರಳಯದಲ್ಲಿ ಭಗವಂತನ ಸೇರಿ ಸೃಷ್ಟಿಯಲ್ಲಿ ಹೊರಬರುತ್ತೇವೆ. ಏನಾಯಿತು? ಈ ಘಟನೆಯನ್ನ ಸ್ವಲ್ಪ ಗಮನಿಸ್ರಿ. ಏನ್ ಗಮನಿಸ್ಬೇಕು ಅಂದ್ರೆ, ಪ್ರತಿ ರಾತ್ರಿಯಲ್ಲಿ ನಾವು ಭಗವಂತನಲ್ಲಿ ಸೇರ್ತೇವೆ, ಪ್ರತಿ ಮುಂಜಾವಿನಲ್ಲಿ ದೇವರಿಂದ ಹೊರಬರ್ತೇವೆ. ಇದು ಅಂತೂ ಸರಿ, ಇದ್ರೊಳಗೇನು ವಿವಾದ ಇಲ್ಲ. ಅಂದ್ರೆ ನಾವು ಹೆಂಗ್ ಮಾಡ್ತೀವಿ, ಎಚ್ಚರ ಆದ್ವಿ ಮಲ್ಕೊಂಡ್ವಿ ಅಂತ ಹಿಂಗ್ ವ್ಯವಹಾರ ಮಾಡ್ತೀವಿ. ಆದ್ರೆ ಉಪನಿಷತ್ ಸೂಕ್ಷ್ಮ ಹೇಳ್ತದೆ, ನೀನು ಸ್ವಪ್ನ ಕಾಣುವುದು ಮುಗಿಸಿದ ಮುಂದಿನ ಕ್ಷಣಕ್ಕೆ, ಕಾಣ್ತಿದ್ಯಲ್ಲ ದೇವರು ತೋರಿಸಿದ ಸ್ವಪ್ನ ಕಾಣುವುದು ಮುಗಿಸ್ತಲ್ಲ, ಪ್ರಾಣದೇವರು ನಿನ್ನ ಕರ್ಕೊಂಡು ಸುಷುಮ್ನಾ ನಾಡಿಯಲ್ಲಿ ಪ್ರವೇಶ ಮಾಡಿ ಅಲ್ಲಿರುವ ಭಗವಂತನಲ್ಲಿ ಪ್ರವೇಶ ಮಾಡಿಸಿ ಕೈ ಕೂತ್ಬಿಡ್ತಾರೆ, ಕೂತ್ಬಿಡ್ತಾರೆ. ಭಗವಂತನಲ್ಲಿ ಪ್ರವೇಶ ಆಯ್ತು. ಆದ ಮೇಲೆ ಜಾಗೃತ ಅವಸ್ಥೆ ಬಂದಾಗ ದೇವರು ನಮ್ಮನ್ನ ಬಿಡ್ತಾನಲ್ಲ, ಪ್ರಾಣದೇವರು ಕರ್ಕೊಂಡ್ಬಂದು ಮತ್ತೆ ನಮ್ಮನ್ನು ಜಾಗಕ್ಕೆ ಹಾಕ್ತಾರೆ. ಇಷ್ಟು ವಿಷಯ ಇದು ಒಳಗೆ ನಡೆಯುವಂತಹ ಪ್ರಕ್ರಿಯೆ. ಅದೆಲ್ಲ ಎಂಥದರ ಇರ್ಲಿ ಒಳಗೆ ನಡೆಯೋದು. ನನಗೆ ಅನಿಸಿದ್ದೇನು ಅಂತ ಕೇಳಿದ್ರೆ, ಇದೇ ತರಹದ್ದು ಅಲ್ಲೂ ನಡೀತಾ ಇದೆ. ಇಲ್ಲಿ ಪ್ರಳಯ ಕಾಲದಲ್ಲಿ ಎಲ್ಲರೂ ಭಗವಂತನ ಹೊಟ್ಟೆಗೆ ಹೋಗ್ತೀವಿ, ಮತ್ತೆ ಹೊರಗೆ ಬರ್ತೀವಿ. ಏನಾಯ್ತು ಗೊತ್ತಾಯ್ತಾ? ನಾವು ತಾಯಿಯ ಹೊಟ್ಟೆಯಲ್ಲಿ ಸೇರಿ ಅಷ್ಟು ತಿಂಗಳು ಅಲ್ಲಿದ್ದು ಅನಂತರದಲ್ಲಿ ಹುಟ್ಟಿ ಬರ್ತೀವಲ್ಲ, ಇದು ತಾಯಿ ಒಂದು ಬಾರಿ ಮಾತ್ರ ನಮ್ಮನ್ನ ಹೀಗೆ ಮಾಡ್ತಾಳೆ. ಪ್ರತಿನಿತ್ಯ ದೇವರು ಹೀಗೆ ಮಾಡ್ತಾನಲ್ಲ, ಅವ ಯಾವ ತಾಯಿಗೆ ಕಡಿಮೆ ಆಗಿದ್ದಾನೆ ಹೇಳಿ ನೋಡ? ಯಾವ ತಾಯಿಗೆ ಕಡಿಮೆ ಇದ್ದಾನಂತ ದೇವರು? ಒಂದು ಬಾರಿ ತಂದೆಯದಿಂದ ನಾವು ತಾಯಿ ಗರ್ಭಕ್ಕೆ ಸೇರಿಕೊಂಡು 9 ತಿಂಗಳು ಇದ್ದು ಬಂದ್ರೆ ಸಾಕು ಮಹಾರಾಯ ಅಂತ ಅನುಭವಿಸಿ, ಒಂದು ಬಾರಿ ಜನ್ಮ ನೀಡಿದ ತಾಯಿಗೆ ಸನ್ಯಾಸಿಗಳಾದವರು ಗೌರವ ಕೊಡಬೇಕು, ನಮಸ್ಕಾರ ಮಾಡಬೇಕು ಅಂತ ಹೇಳುವುದಾದರೆ, ಪ್ರತಿನಿತ್ಯದಲ್ಲಿ ಹೊಸ ಜನ್ಮವನ್ನ ಕೊಡುವಂತಹ ತಾಯಿಯಾದ ಭಗವಂತನಿಗೆ ಯಾವ ದೇವತೆಗಳು ಗೌರವ ಕೊಡ್ಲಿಕ್ಕಿಲ್ಲ, ಯಾವ ಸನ್ಯಾಸಿಗಳ ಗೌರವ ಕೊಡ್ಲಿಕ್ಕಿಲ್ಲ. ಪ್ರತಿನಿತ್ಯ ಗರ್ಭ ಪ್ರವೇಶ, ಪ್ರತಿನಿತ್ಯದಲ್ಲಿ ಹೊರಗೆ ಬರೋದು. ನಮಗ ಅತ್ಯಂತ ಬೆಚ್ಚನೆಯ ಜಾಗ, ಅತ್ಯಂತ ನೆಮ್ಮದಿಯ ತಾಣ ಅಂದ್ರೆ ದೇವರ ದೇಹ. ಅದು ಗರ್ಭಗುಡಿ. ಅದು ಗರ್ಭಗುಡಿ. ಆದ್ದರಿಂದಲೇ ನಾವು ಗರ್ಭಗುಡಿಯಲ್ಲಿ ದೇವರನ್ನ ಪೂಜಿಸೋದು. ಯಾಕೆ? ನಮ್ಮನ್ನ ತನ್ನ ಗರ್ಭಗುಡಿಯಲ್ಲಿ ಇಟ್ಟುಕೊಂಡು ನೋಡಿದ್ದಾನಲ್ಲ ಅಂದ್ಮೇಲೆ ನಾವು ಅವನನ್ನ ನಮ್ಮ ಗರ್ಭಗುಡಿಯಲ್ಲಿ ಇಡೋದು ಬೇಡ ಅಂತ ಅವನನ್ನ ಗರ್ಭಗುಡಿಯಲ್ಲಿ ಇಟ್ಟು ಪೂಜಿಸುವುದು. ಊಹಿಸಿ ನೋಡ್ರಿ, ಲೆಕ್ಕ ಹಾಕೊಂಡು ನೋಡ್ರಿ. ತಾಯಿಯ ಗರ್ಭದಲ್ಲಿ ಕೆಲವರು 7 ತಿಂಗಳು, ಕೆಲವರು 8 ಕೆಲವರು 9 ಕೆಲವರು 5 ತಿಂಗಳಿಗೆ, ಕೆಲವರು 10 ತಿಂಗಳಾದ್ರು ಏನೇನೋ ಇರ್ತದ ಪಾಪ. ಅದರ ಪ್ರಕಾರನೇ ಕೆಲವರು ಲಘು ಹೇಳ್ತಾರ, ಕೆಲವರು ಲೇಟ್ ಹೇಳ್ತಾರ, ಕೆಲವರು ಎಬ್ಸಿದ ಮೇಲೆ ಹೇಳ್ತಾರ, ಕೆಲವರು ಸಿಜರಿನ್ ಆದ್ಮೇಲೆ ಹೇಳ್ತಾರ ಅಂತ ಇರ್ತದಲ್ಲ, ಹಂಗಾಗಿರ್ತದೆ ಕೆಲಸ. ಅದು ಸಿಜರಿನ್ ಆದ್ಮೇಲೆ ಹೇಳೋದಂದ್ರೆ ಏನು, ಎಬ್ಸಿದ ಮೇಲೆ ಹೇಳೋದು ಮತ್ತದು ಅಷ್ಟೇ ಕೆಲಸ. ಅಂದ ಮೇಲೆ ನಾವು ಪ್ರತಿನಿತ್ಯದಲ್ಲೂ ತಾಯಿಯ ಗರ್ಭದಲ್ಲಿ ಪ್ರವೇಶ ಮಾಡಿ ಬಂದ
ಹೊಸ ಅನುಭವವನ್ನು ಕೊಡ್ತಾನೆ. ಆ ಹುಟ್ಟಿದೆಯಲ್ಲ ಅದು ನನಗೆ ಜಗತ್ತನ್ನ ಹೊಸದಾಗಿ ನೋಡುವಂತೆ ಮಾಡ್ತದೆ. ಹೌದು, ಹುಟ್ಟಿದ ಕೂಸು ಜಗತ್ತನ್ನ ನೀನು ಅಭ್ಯಸ್ತವಾಗಿ ನೋಡ್ತದೋ ಹೊಸದಾಗಿ ನೋಡ್ತದೋ? ಎಲ್ಲರ ಹೊಸದಾಗಿ ನೋಡ್ತದೆ. ಹಾಗಾದ್ರೆ ಇದು ನಿತ್ಯದ ಕೆಲಸವಾದ್ರೆ ಪ್ರಳಯದಲ್ಲೂ ಕೂಡ ನಾವು ಮಾಡೋದೇನು ಅಂದ್ರೆ ಇದನ್ನೇ ಮಾಡ್ತೀವಿ. ದೇವರ ಗರ್ಭದಲ್ಲಿ ಪ್ರವೇಶ ಮಾಡುತ್ತೇವೆ, ಹೊರಗಡೆಗೆ ಬರ್ತೇವೆ ಸೃಷ್ಟಿಕಾಲದಲ್ಲಿ ಅಂತಂದಾಗ ಮಾತೃ ಗರ್ಭ 9 ತಿಂಗಳಾದರೆ ಭಗವಂತನ ಗರ್ಭ ಬ್ರಹ್ಮದೇವರ 100 ವರ್ಷಗಳಷ್ಟು ದೀರ್ಘಕಾಲದ ಗರ್ಭವನ್ನು ಧರಿಸ್ತಾನೆ. ಇವನೇ ನಿಜವಾದ ತಾಯಿ. ತ್ವಮೇವ ಮಾತಾ ಚ ಪಿತಾ ತ್ವಮೇವ. ಇದು ಪ್ರಸ್ತಾವ ಸಾಮದ ಹಿನ್ನೆಲೆಯಲ್ಲಿ ಚಿಂತನೆ ಮಾಡಬೇಕಾದದ್ದು ಅಂತ ನನ್ನ ಅನಿಸಿಕೆ. ಆಯಿತು. ಅಥ ನಮ್ 301 ಪೇಜ್ ನಂಬರ್. ಅಥ ನಮ್ ಉದ್ಗಾತ ಉಪಸಸಾದ ಉದ್ಗಾತರ್ಯಾ ದೇವತಾ ಉದ್ಗೀತಮನ್ವಾಯತ್ತಾ ತಾಂ ಚೇದ ವಿದ್ವಾನ್ ಉದ್ಗಾಸ್ಯಸಿ ಮೂರ್ಧಾತೆ ವಿಪತಿಷ್ಯತಿ ಇತಿ ಮಾ ಭವಾನವೋಚತ ಕಥಮಾ ಸಾ ದೇವತಾ ಇತ್ಯಾದಿತ್ಯ ಇತಿ ಹೋವಾಚ. ಸರ್ವಾಣಿ ಹವಾ ಇಮಾನಿ ಭೂತಾನಿ ಆದಿತ್ಯಮುಚ್ಚೈಃ ಸಂತಂ ಗಾಯಂತಿ ಸೈಷಾ ದೇವತಾ ಉದ್ಗೀತಮನ್ವಾಯತ್ತಾ ತಾಂ ಚೇದ ವಿದ್ವಾನ್ ಉದ್ಗಾಸ್ಯೋ ಮೂರ್ಧಾತೆ ವಿಪತಿಷ್ಯತ್ ತಥೋಕ್ತಸ್ಯ ಮಹೇತ್ಯಥ. ಎರಡನೇ ಬದವನು ಬಂದ, ಉದ್ಗಾತ್ರ ಬಂದಿದ್ದಾನೆ. ಉದ್ಗಾತ್ರ ಬಂದವನು ಕೇಳ್ತಾನ, ಉದ್ಗಾತ್ರವಿನ ದೇವತಾ ಯಾರು, ಉದ್ಗೀತದ ದೇವತಾ ಯಾರು? ನೋಡ್ರಿ, ಆಗಲೇ ಪ್ರಸ್ತೋತ ಬಂದು ಪ್ರಸ್ತಾವ ಸಾಮ ಕೇಳಿದ್ದ, ಈಗ ಉದ್ಗಾತ ಬಂದು ಉದ್ಗೀತ ಸಾಮವನ್ನ ಕೇಳ್ತಾ ಇದ್ದಾನೆ. ಅವರವ್ರ ಹೆಸರು ಬರ್ಕೋಬೇಕು. ಆಗಲೇ ಪ್ರಸ್ತಾವ ಅಂತ ಇಷ್ಟ ಹೇಳಿದ್ರ ಪ್ರಸ್ತೋತ ಅಂತ ಒಂದ್ ಬರ್ಕೊಡ್ರಿ. ಪ್ರಸ್ತೋತ ಕೇಳಿದ ಪ್ರಸ್ತಾವ ಸಾಮ, ಉದ್ಗಾತ ಕೇಳಿದ ಉದ್ಗೀತ ಸಾಮ ಅಂತ ಬರ್ಕೊಡ್ರಿ. ಯಾರು ಉದ್ಗೀತ ಸಾಮದ ವ್ಯವಸ್ಥೆ ಯಾರು ಅಂತ ಕೇಳಿದ್ರೆ ಅದಕ್ಕಂತಾರ ಆದಿತ್ಯ. ಅಂದ್ರೆ ಆದಿತ್ಯ ಅಂದ್ರೆ ಸೂರ್ಯಾಂತರ್ಗತನಾದ ಪರಮಾತ್ಮ. ಆದಿತ್ಯ ನಾಮಕನಾದ ಸೂರ್ಯಾಂತರ್ಗತನಾದ ಭಗವಂತ ಅವನೇ ಇಲ್ಲಿ ಉದ್ಗೀತ ಸಾಮದ ದೇವತಾ ಆಗಿದ್ದಾನೆ. ಮುಗಿದೋದ್ ಕೆಲಸ. ಯಾಕ ಅಂದ್ರೆ ಸರ್ವಾಣಿ ಹವಾ ಇಮಾನಿ ಭೂತಾನಿ ಆದಿತ್ಯ ಮುಚ್ಚೈ ಸಂತಂ ಗಾಯಂತಿ. ಎಲ್ಲರೂ ಕೂಡ ಈ ಜೀವರಾಶಿಗಳು ಆ ಭಗವಂತನನ್ನು ಉದ್ಗೀತ ನಾಮಕ ಸಾಮ ಪ್ರತಿಪಾದ್ಯರಾದ ಭಗವಂತನನ್ನು ಸರ್ವೋತ್ತಮ ಎಂಬುದಾಗಿ ತಿಳ್ಕೊಳ್ತಾರ. ಸರಿ ಆಯ್ತಾ? ಉದ್ಗೀತ ಎಂಬುದಕ್ಕೆ ಯಾರು ಅಂತ ಕೇಳಿದ್ರೆ ಆದಿತ್ಯ, ಸೂರ್ಯ. ಅಂದ್ರೆ ಇಲ್ಲಿ ಪರಮಾತ್ಮನೇ ಸೂರ್ಯ. ಎಲ್ಲ ಶಬ್ದಗಳು ಪರಮಾತ್ಮನೇ. ಸೂರ್ಯ ಯಾಕೆ ಅಂದ್ರೆ ಆ ಮಾತು ಹೇಳ್ತದ, ಎಲ್ಲರೂ ಕೂಡ ಆದಿತ್ಯನನ್ನ ಮೇಲಿದ್ದವನು ಅಂತ ತಿಳಿದುಕೊಂಡು ಹೇಳ್ತಾರ. ಸರಿ ಅದ. ಸೂರ್ಯ ಎಲ್ಲರಿಗೂ ಮೇಲಿದ್ದಾನೆ, ಎಲ್ಲರಿಗಿಂತ ಮೇಲಿದ್ದಾನೆ. ಬೆಳಕು ಕೊಡುವ ಎಲ್ಲಾ ವಸ್ತುಗಳಿಗಿಂತಲೂ ಮೇಲೆ ಇದ್ದವನು ಸೂರ್ಯ. ಇದರ ಬಗ್ಗೆ ಸಾಕಷ್ಟು ಮಾತುಗಳವ. ಈ ಸದ್ಯಕ್ಕೆ ಒಂದ್ ಹೇಳ್ತೀನಿ, ಏನು ಅಂತ ತಿಳ್ಕೊಂಡು ಹೇಳ್ತೀನಿ. ಮೇಲಿದ್ದವನು ಅಂದ್ರೆ ಉದ್ಗೀತ ಅಂತೆ ಅರ್ಥ, ಬೇರೆ ಏನಿಲ್ಲ. ಹೆಂಗ ಉತ ಅಂದ್ರೆ ಉಚ್ಚ, ಮೇಲಿದ್ದವನು. ಗೀತ ಅಂದ್ರೆ ಗಾಯ ಮಾಡಬ ಮೇಲಿದ್ದವನು ಎಂಬುದಾಗಿ ಗಾಯನ ಮಾಡಲ್ಪಟ್ಟವನಾದ್ರಿಂದ ಉದ್ಗೀತ. ನಮ್ಮ ಕಣ್ಣಿಗೆ ಮೇಲಿದ್ದವನು ಅಂತ ಕಾಣಿಸುವವನಂದ್ರೆ ಸೂರ್ಯನೇ, ಬೇರೆ ಇನ್ಯಾರು ಕಾಣಿಸೋದಿಲ್ಲ. ತಕ್ಷಣಕ್ಕೆ ಕಾಣಿಸುವವನು ಸೂರ್ಯ ಮೊದಲು ನಮಗೆ. ಶ್ರೀಮದಾಚಾರ್ಯರು 2ನೇ ಬಾರಿ ಬದರಿ ಯಾತ್ರೆ ಮಾಡ್ಲಿಕ್ಕೆ ಹೊರಟಿದ್ರಂತೆ. ಒಂದು ಕಡೆಗೆ ಗಂಗಾ ನದಿ ಸಿಗುತ್ತದೆ ಆಚಾರ್ಯರಿಗೆ. ಒಂದು ಭಾಗದಲ್ಲಿ ಹಿಂದೂ ರಾಜ, ಇನ್ನೊಂದು ಕಡೆಗೆ ಮುಸ್ಲಿಂ ರಾಜ ಇದ್ದ. ಅವರಿಬ್ಬರಿಗೂ ಗಳಸ್ಯ ಕಂಠಸ್ಯ ಹಗ್ಗಸ್ಯ ಉರುಳಸ್ಯ ಪ್ರೇಮಸ್ಯ. ಜಗಳವೋ ಜಗಳ, ಕಾದಾಟಕ್ಕೆ ನಿಂತು ಬಿಟ್ಟಿದ್ರು. ಈ ಕಡೆಯಿಂದ ಆ ಕಡೆ ಹೋಗೋ ಹಾಗಿಲ್ಲ, ಆ ಕಡೆಯಿಂದ ಈ ಕಡೆ ಬರೋ ಹಾಗಿಲ್ಲ ಅಂತ ಮಧ್ಯದಲ್ಲಿ ಇರುವ ಎಲ್ಲಾ ಹಡಗುಗಳನ್ನ ಏನು ಮಾಡಿಬಿಟ್ಟಿದ್ರು ಅಂದ್ರೆ ರಿಮೂವ್ ಮಾಡಿಬಿಟ್ಟಿದ್ರು. ಆಗ ಆಚಾರ್ಯರು ನದಿಯೊಳಗ ಎಲ್ಲರನ್ನು ಕರ್ಕೊಂಡು ಈಸಿಕೊಂಡು ಸುಲಭವಾಗಿ ಅನಾಯಾಸವಾಗಿ ಗಂಗಾ ನದಿಯಿಂದ ಹಟ್ಕೊಂಡು ಬಂದ್ಬಿಟ್ರು. ಅವರು ಭಟರು ಇವ್ರು ಏನೂ ಮಾಡ್ಲಿಲ್ಲ. ಹೊಡಿಲಿಕ್ಕೆ ಹೋಗ್ಬೇಕು ಅಂತಂದವರು ಸ್ವಾಗತ ಮಾಡಿ ಕರ್ಕೊಂಡ್ ಬಂದ್ರು. ಆಗ ಕೇಳ್ತಾನಂತವ ರಾಜ, ಅಲ್ಲ ನಿಮ್ ದೇವ್ರು ಯಾರು? ನೀವು ಇಷ್ಟು ಧೈರ್ಯದಿಂದ ಬಂದ್ರೆ ನಿಮ್ಗೆ ಯಾರು ಧೈರ್ಯ ಎಲ್ಲ ಕೊಟ್ಟವರು? ಯಾರನ್ನ ನೀವು ಉಪಾಸನೆ ಮಾಡ್ತೀರಿ ಹೇಳ್ರಿ? ಅನೇಕ ಮಾತುಗಳಾಗ್ತಾವ. ಆ ಸಂದರ್ಭದಲ್ಲಿ ಹೇಳುವಾಗ ಆಚಾರ್ಯ ಅಂತಾರೆ, ಯೋಸೋ ದೇವಃ ವಿಶ್ವದೀಪ ಪ್ರದೀಪ್ತಃ ಕುರ್ಮಃ ಸರ್ವಂ ತತ್ಪರಾನುಗ್ರಹೇಣ ಯಾಮಸ್ತಾವಸ್ತುರ್ಣಮಾಶಾಮುದೀಚಿ ಮಿತ್ಯಾದ್ಯಂ ತದ್ಭಾಷೆಯ ಚಿತ್ರವಾಕ್ಯಂ. ಪ್ರಭಾಕರ್ 10ನೇ ಸರ್ಗದ ಸುಮಧ್ವಿಜಯದ ವಾಕ್ಯದಲ್ಲಿ ಯೋಸೋ ದೇವಃ ವಿಶ್ವದೀಪ ಪ್ರದೀಪ್ತಃ, ಅವನೇ. ಯಾರು ಕೇಳಿಲ್ಲ, ಅವನೇ ಮೇಲಿದ್ದಾನಲ್ಲ ದೇವರು, ಅವನೇ. ನಿಮ್ ದೇವರು ಅವನೇ, ನಮ್ ದೇವರು ಅವನೇ. ಯಾರು ನಿಮ್ ದೇವರು? ಮೇಲಿದ್ದಾನ. ಅವ್ರು ಸೂರ್ಯನ ಉಪಾಸನೆ ಮಾಡೋರು ಅವ್ರಲ್ಲ, ಗೊತ್ತ ಇಲ್ಲ? ಮತ್ತೆ ಸೂರ್ಯೋಪಾಸಕರವರು. ಅದಕ್ಕೆ ಹೇಳಿದ ಆಚಾರು, ಅಲ್ಲಿದ್ದಾರಲ್ಲ ಮೇಲೆ
ಹಮಾರ ತುಮಾರ ಖುದಾ ಏಕಿ ಹೇ ಅಂತ ಹೇಳ್ಬಿಟ್ರು, ಮುಗಿದು ಅದಕ್ಕೆ ಯೋಸೋ ವಿಶ್ವದೀಪ ಪ್ರದೀಪ್ತ. ಅದಕ್ಕ ಯೋಸೌ ದೇವ, ಜಗತ್ತಿಗೆ ಬೆಳಕು ಕೊಡುವ ಆ ದೇವತೆ ಇದ್ದಾನಲ್ಲ ಅಂತ ನೋಡ್ರಿ. ಅವ ಅಟ್ಟದ ಮೇಲೆ ನಿಂತು ಮಾತಾಡ್ತಾ ಇದ್ದಾನೆ, ತಳಗಡೆ ಶ್ರೀಮದಾಚಾರ್ಯ ಇದ್ದಾರೆ. ಉತ್ತರ ಕೊಟ್ರು, ನಿಮಗೆ ಯಾರು ಸಪೋರ್ಟು ಅಂತ ಕೇಳಿದ್ರೆ ಅವನ ಮೇಲಿದ್ದವನ್ ತೋರಿಸಿ ಹೇಳ್ತಾರೆ ಶ್ರೀಮದಾಚಾರ್ಯ, ಕೆಳಗಿದ್ದವನಲ್ಲ, ಮೇಲೆ ನಿನ್ ಮೇಲಿದ್ದವನು ಅವನು ಅಂತ ತಿಳ್ಕೊಂಡು ಹೇಳ್ತಾರೆ. ಅದರಿಂದ ಅವೇನಾದ ಆದಿತ್ಯ ಉದ್ಗೀತನಾದ, ಉಚ್ಚೈಹಿ ಗೀತತ್ವಾತ್ ಉದ್ಗೀತನಾದ. ಸ್ವಾರಸ್ಯ ಇದೆಯಲ್ಲ ಉದ್ಗೀತೋಪಾಸನೆ. ಆ ಸಂದರ್ಭದಲ್ಲಿ ಶ್ರೀಮದಾಚಾರ್ಯ ನಡೆಸಿದ್ದು ಉದ್ಗೀತೋಪಾಸನ. ಅವನಿಗೆ ಗೊತ್ತಾಗಿಲ್ಲ, ಪೆದ್ದುಗೊಂಡಿಗೆ ಅಷ್ಟೇ. ಅದಕ್ಕೆ ಅದೇನ್ ತಿಳ್ಕೊಂಡಿತ್ತು, ರುಬ್ಬುಗೊಂಡು ಅಂತಂದ್ರೆ ಚಟ್ನಿ ಕುಫೆ ಬಿಡೋ ರುಬ್ಬುಗೊಂಡು. ಅದೇನ್ ತಿಳ್ಕೊಂಡಿತ್ತು ಅಂದ್ರೆ ನಮ್ ಖುದಾನ್ ಹೇಳಿಕತ್ತಾರ ಅವ್ರು, ನಮ್ ಖುದಾನ್ ಹೇಳಿಕತ್ತಾರ ಅವರು. ಖುದಾಯಿ ಮಾಡ್ಲಿಕ್ಕತ್ತಿದ್ರು, ಖುದಾನ್ ಹೇಳಿಕತ್ತಿದ್ದಿಲ್ಲ. ಇವನ್ ತೆಳಗ್ ಹಾಕೊಂಡು ತೆಗೆದ ಅಂತ ತಿಳ್ಕೊಂಡು ಹೇಳಿ. ಆದ್ರಿಂದ ಆದಿತ್ಯ ಅವ ಉದ್ಗೀತ ಅಂತ. ಸರಿ, ಅದು ಮುಗೀತು. ಅಥ ನಮ್ ಪ್ರತಿಹರ್ತ, ಅದಾದ ಕೂಡಲೇ ಪ್ರತಿಹರ್ತ ಬಂದ. ಅವ ಕೇಳ್ತಾನ, ಪ್ರತಿಹರ್ತ ಬಂದು ಅವೇನ್ ಕೇಳ್ತಾನ ಪ್ರತಿಹರ್ತ ಬಂದು ಅಂದ್ರೆ, ಅಲ್ಲ ಸ್ವಾಮಿ, ಪ್ರತಿಹರ್ತರಿ ಯಾ ದೇವತಾ ಪ್ರತಿಹಾರಂ ಅನ್ವಾಯತ್ತ ತಾಂ ಚೇದ ವಿದ್ವಾನ್ ಪ್ರಹರಿಷ್ಯತಿ ಮೂರ್ಧಾತೆ ವಿಪತಿಷ್ಯತಿ ಮಾ ಭಗವಾನ್ ಅವೋಚತ ಕಥವಾ ಸಾ ದೇವತಾ. ಹೌದು, ಆ ದೇವತೆ ಯಾರು? ಪ್ರತಿಹರ್ತ, ಪ್ರತಿಹರ ಸಾಮದ ದೇವತೆ ಯಾರು? ಪ್ರತಿಹರ್ತ ಅಂತ ಕೇಳಿದ್ರಲ್ಲ, ಅದಕ್ಕಂತಾರ ಪ್ರತಿಹರ ಸಾಮದ ದೇವತಾ ಯಾರು? ಕೇಳಿದವನ್ ಯಾರು? ಪ್ರತಿಹರ್ತ. ಬರ್ಕೊಳ್ರಿ, ಪ್ರತಿಹರ್ತ ಮುಂದ ಈಸಿಕೊಲ್ಟ್ ಹಾಕೊಂಡು ಪ್ರತಿಹಾರ ಅಂತ ಕೇಳ್ಬೇಕು. ಆಗ ಉತ್ತರ ಕೊಡ್ತಾರ, ಸರ್ವಾಣಿ ಹವಾ ಇಮಾನಿ ಭೂತಾನಿ ಅನ್ನಮೇವ ಪ್ರತಿಹರಮಾಣಾನಿ ಜೀವಂತಿ. ಅನ್ನವನ್ನ ಅವಲಂಬಿಸಿಕೊಂಡೇ ಬದುಕ್ತಾರಾದ್ದರಿಂದಾಗಿ ಪ್ರತಿಹಾರ ಅಂದ್ರ ಉಪಹಾರ, ಪ್ರತಿಹಾರ ಪರ್ಯಾಯ ಶಬ್ದಗಳು. ಅನ್ನವೇ ಆ ಪ್ರತಿಹಾರ ಸಾಮಕ್ಕೆ ಅನ್ನ, ಅನ್ನ ಅಂದ್ರೆ ರುದ್ರದೇವರು ಅಂತ ಹೇಳ್ಬಿಡ್ತಾರೆ. ಸರಿ, ಗೊತ್ತಾಯ್ತಾ ಏನಂತ ತಿಳ್ಕೊಂಡು? ರುದ್ರದೇವರೇ ದೇವರು ಅಂದ್ರೆ ಡೈರೆಕ್ಟ್ ಆಗಿ ರುದ್ರದೇವರು ಅಂತ ತಿಳಿಬೇಡ್ರಿ, ಅವರ ಅಂತರ್ಗತರಾದ ಯಾರು? ಪರಮಾತ್ಮ ಅಂತ ತಿಳ್ಕೊಳ್ಬೇಕು. ಯಾರು ಹೇಳಿದ್ರು? ಸರಿ, ಒಂದ್ ಸೆಕೆಂಡ್. ನಾ ಹಂಗಾಗಲೇ ಶಿವ ಅನ್ನೋದು ಬ್ರಾಕೆಟ್ನ ಇಟ್ಕೊಂಡಿರ್ರಿ. ಎಲ್ಲಿ ನೋಡಿದ್ರೆ ಇಲ್ಲೆಲ್ಲ ಮುಂದ್ ನೋಡಿರ್ಬೇಕು ನಾ ಪ್ರಾಯಶಃ ಅದನ್ನ. ಇಲ್ಲಿ ನೋಡಂತ. ಆಯ್ತು, ಇಷ್ಟು ಅನ್ನ ಅಂತ ಬರ್ಕೊಳ್ರಿ. ಅನ್ನ ದೇವತೆ ಯಾರಿದ್ದಾರೋ ಆ ಅನ್ನ ದೇವತೆಗೆ ನಮಗೇನಾಗ್ಯಾರ? ಪ್ರತಿಹಾರ ಎಂಬುವ ಸಾಮಕ್ಕೆ ಪ್ರತಿಪಾದ್ಯರಾಗಿದ್ದಾರೆ. ಮುಗಿದೋತು. ಕೆಳಗ ನೆಕ್ಸ್ಟ್ ವಾಕ್ಯ ಹೋಗೋಣಂತ. ಭಾಷ್ಯ ತಗೊಂಡ್ಬಿಡ್ರಿ, ಅದನ್ನ ತಿಳ್ಕೊಂಡು ಉಪಾಸನೆ ಮಾಡ್ರಿ ಅಂತ ಹೇಳಿದ್ರು. ಪ್ರತಿಹಾರ ಅಂದ್ರ ಅನ್ನ, ಅನ್ನ ಅಂದ್ರೆ ಪ್ರತಿಹಾರ. ಪ್ರಸ್ತೋತ ಬಂದು ಕೇಳ್ತಾನ, ಯಾರು? ಪ್ರತಿಹರ್ತ ಬಂದು ಕೇಳ್ತಾನ ಯಾವುದು ಅಂತ ತಿಳ್ಕೊಂಡು ಅದಕ್ಕೆ ಪ್ರತಿಹಾರ ದೇವತಾ ಬಂದು ಅನ್ನ ದೇವತಾ ಅಂತ ಹೇಳ್ತಾರ. ವಿಷಯ ತಿಳಿದದ. ಮುಂದೆ ಹೋಗೋಣಂತ. ಭಾಷ್ಯ ನೋಡ್ರಿ. ಪ್ರಾಣಸ್ಥ ವಿಷ್ಣುನ ಸರ್ವೇ ಪ್ರಸೂಯಂತೆ ಯತಸ್ತತಃ. ಪ್ರಾಣದಲ್ಲಿರುವಂತಹ ಪರಮಾತ್ಮನಿಂದಲೇ ಎಲ್ಲರೂ ಹುಟ್ಟುತ್ತಾರಾದ್ದರಿಂದ ಪ್ರಸ್ತಾವ ದೇವತಾ ಸಸ್ಯಾತ್. ಪ್ರಸ್ತಾವ ಕಮದೇವತಾ. ಯಾಕ? ಪ್ರಸ್ತಾವಸ್ತು ಜನರಿಯತಃ. ಪ್ರಸ್ತಾವ ಅಂದ್ರೆ ಹುಟ್ಟು ಅಂದ್ರೆ ಬೇರೆ ಅರ್ಥ ಅಲ್ಲ. ಪ್ರಸ್ತಾವ ಅನ್ನೋದಕ್ಕೆ ಹುಟ್ಟು ಅಂತ ಮತ್ತೊಂದು ಅರ್ಥವನ್ನು ಹೇಳ್ಯಾರ. ಆದಿತ್ಯ ಸಂಸ್ಥಿತೋ ವಿಷ್ಣು ಯತ್ಸದಾ ಸರ್ವಗೀತ ಭುಕ್. ಆದಿತ್ಯನಿರ್ತಕ್ಕಂಥ ವಿಷ್ಣು ಏನಿದ್ದಾನಲ್ಲ ಅವನೇ ಎಲ್ಲ ಗಾಯನವನ್ನು ಸ್ವೀಕಾರ ಮಾಡೋನು. ಅಲ್ರಿ, ಸೂರ್ಯಾಂತರ್ಗತನಾದ ಪರಮಾತ್ಮ ಎಲ್ಲ ಗಾನ ಅಂತೀರಿ ಅಂದ್ರೆ ರಾಜಾದೌ ಗೀತಮಪ್ಯಗ್ನೇ ಭುಂಕ್ತೆ ಗಾನಸ್ಯ ದೇವತಾ. ರಾಜಾದಿಗಳಲ್ಲಿದ್ದ ಗಾಯನವನ್ನು ಸ್ವೀಕಾರ ಮಾಡೋನು ಅವನೇ, ಆ ಭಗವಂತನೇ. ಸೂರ್ಯನಲ್ಲಿದ್ದು ಸ್ವೀಕಾರ ಮಾಡೋನು ಆ ಭಗವಂತನೇ. ಅದಕ್ಕೆ ಉದ್ಗೀತ ದೇವತಾ ತಸ್ಮಾತ್ ಸ ಏವ ಪುರುಷೋತ್ತಮ. ನೆಕ್ಸ್ಟ್, ಅನ್ನಸ್ಥೇನೈವ ಜೀವಂತಿ ಭೂತಾನ್ಯೇತಾನಿ ವಿಷ್ಣುನ. ಅನ್ನದಲ್ಲಿದ್ದ ಭಗವಂತನ ಆಶ್ರಯಿಸಿಕೊಂಡೇ ಇವರೆಲ್ಲ ಬದುಕ್ತಾರಾದ್ರಿಂದ ಪ್ರತಿಹಾರ ದೇವತಾ ಸ ಪ್ರತಿಹಾರೋಹಿ ಭೋಜನಂ. ಪ್ರತಿಹಾರ ಅಂದ್ರೆ ಭೋಜನ, ಊಟ. ಅದಕ್ಕೆ ಅನ್ನದ ದೇವತೆ ಏನಾಗಿದ್ದಾನೆ? ಪ್ರತಿಹಾರದ ದೇವತೆಯೂ ಆಗಿದ್ದಾನೆ. ಆಯ್ತಾ? 3 ಮಂದಿ ಮುಗೀತೀಗ. ಏನ್ ಮಾಡಿದ್ರು? 3 ಮಂದಿ ಬಂದು ಕೇಳಿದ್ರು. ಪ್ರಸ್ತೋತ, ಪ್ರಸ್ತಾವ, ಉದ್ಗಾತು, ಉದ್ಗೀತ, ಪ್ರತಿಹರ್ತ, ಪ್ರತಿಹಾರ ಎಂಬ ಸಾಮಗಳಿಗೆ ಪ್ರಾಣ, ಪ್ರಾಣ, ಸೂರ್ಯ, ಅನ್ನ ಈ 3ರಲ್ಲಿರುವಂತಹ ಪರಮಾತ್ಮನೇ ಅವರನ್ನು ತಿಳಿದು ಗಾನ ಮಾಡಬೇಕು ಅಂತ ಇಷ್ಟು ಹೇಳಿದರು. ಇಲ್ಲಿಗೆ ಈ ಪ್ರಕರಣವನ್ನು ನಿಲ್ಲಿಸಿ, ಅಥಾತ ಶವ್ವ ಉದ್ಗೀತ ಸ್ತದ್ಧವ ಕುದಾಲ್ಬ್ಯೋ ಗ್ಲಾವೋ ವಾ ಮೈತ್ರೇಯ ಸ್ವಾಧ್ಯಾಯಂ
ಉದ್ವವರಾಜ ತಸ್ಮೈ ಶ್ವಾ ಶ್ವೇತಃ ಪ್ರಾದುರ್ಬಭೂವ ತಮನ್ನೇಶ್ವಾನ ಉಪಸಮೇತ್ಯ ಊಚರ ಅನ್ನಂ ನೋ ಭಗವಾನ್ ಆಗಾಯತ ಶ್ವಾ ಆಗಾಯತ್ ಶ್ವಾನಾಯಾಮ ಇತಿವಾ ಆಗಾಯತ್ ಅಶನಯಾಮ ಅಂತ ಪದವಿಭಾಗ ಮಾಡ್ಬೇಕದನ್ನ ಅಶನಯಾಮ ಅಂತ ಪದವಿಭಾಗ ಮಾಡಿದ್ರೆ ಸರಿ ಹೋಗ್ತದೆ ಆಯ್ತಾ ಆಗಾಯತ ಅಶನಯಾಮ ಅಂತಂದ್ರು ಮುಂದೆ ಹೋಗೋಣ ವಿಷಯವನ್ನು ಹೇಳ್ತಾ ಇದ್ದೀನಿ ಹೊಸ ವಿಷಯವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ತಾನ್ ಹೋವಾಚ ಅಂತದ ಏನಾಯ್ತು ವಿಷಯ ಏನು ಅಂತ ಕೇಳಿದ್ರೆ ಇಷ್ಟು ವಿಷಯ ಒಬ್ಬ ಋಷಿಯ ಬಗ್ಗೆ ಕಥೆ ಹೇಳಿಕ್ ಹೊರಟಿದ್ದಾರೆ ಒಂದು ದೃಶ್ಯವನ್ನ ಕಲ್ಪನಾ ಮಾಡ್ಕೊಳ್ರಿ ಅಂತ ಹೇಳಿಕತ್ತೀನಿ ನಾನು ಒಂದು ದೃಶ್ಯವನ್ನ ಕಲ್ಪಿಸಿಕೊಳ್ಬೇಕು ಪುಸ್ತಕ ಓದೋದಲ್ಲ ವಾಕ್ಯ ನೋಡೋದಲ್ಲ ಒಂದು ದೃಶ್ಯವನ್ನ ಕಲ್ಪನಾ ಮಾಡ್ಕೋಬೇಕು ಈ ದೃಶ್ಯ ನೀವು ಊಹಾತೀತವಾದ ದೃಶ್ಯ ಸ್ವಲ್ಪ ಫಸ್ಟ್ ಕ್ಯಾಮರಾ ಕಡೆ ನೋಡಿ ಎಲ್ಲರೂ ಆಕ್ಷನ್ ನೋಡಿ ಕಡೆ ನೋಡ್ರಿ ಯಾರೂ ಕೂಡ ನೀವು ಊಹೆ ಮಾಡಲಾರದ ಊಹಾತೀತವಾದ ಒಂದು ದೃಶ್ಯವನ್ನ ಉಪನಿಷತ್ತು ಹೇಳ್ತಾ ಇದೆ ಏನು ಅಂತ ಕೇಳಿದ್ರೆ ಹುಣ್ಣಿಮೆ ದಿವಸ ಪ್ರಾತಃ ಕಾಲದಲ್ಲಿ ಅಂತ ಹೇಳಿದ್ದಾರಾದ್ರಿಂದ ಅದನ್ನು ಹೇಳಿರ್ತೇನೆ ಹುಣ್ಣಿಮೆ ದಿವಸ ಚತುರ್ದಶಿ ದಿವಸ ಕೆಲವರು ಭೇಟಿಯಾದ್ರಂತೆ ಯಾರ್ಯಾರು ಭೇಟಿ ಆದ್ರೂ ಆಮೇಲೆ ಹೇಳೋಣಂತ ಅವ್ರೆಲ್ಲ ಅದರಲ್ಲಿ ಮುಖಂಡರು ಒಬ್ರು ಹೇಳಿದ್ರಂತ ಇವತ್ತು ಬೇಡ ನಾಳೆ ಬರ್ರಿ ಅಂತ ಹೇಳಂತ ಹುಣ್ಣಿಮೆ ದಿವಸ ಬಂದ್ರೆ ಎಲ್ಲಾರು ಹುಣ್ಣಿಮೆ ದಿವಸ ಒಂದು ಮುಖಂಡನಾದ ಒಂದು ನಾಯಿ ಅದು ಜೋರಾಗಿ ಒಂದು ಗಾಯನವನ್ನ ಮಾಡ್ತಾ ಇದ್ರೆ ಅದಕ್ಕೆ ಸೇರಿಸಿಕೊಂಡು ಹಿಂದೆ ನಿಂತಿರುವಂತಹ ಅನೇಕ ನಾಯಿಗಳು ಗಾಯನವನ್ನ ಮಾಡಿದ್ರಂತೆ ಹೆಂಗಿದ್ದು ಅಂದ್ರೆ ಹಿಂದಿರುವ ನಾಯಿಗಳೆಲ್ಲ ಸಾಲಾಗಿ ಒಂದಾದ್ಮೇಲೆ ನಿಂತ್ಕೊಂಡಿದ್ರಂತೆ ಇದರ ಮಧ್ಯದಲ್ಲಿ ಒಬ್ಬ ಮಾತ್ರ ಋಷಿಕುಮಾರ ನಿಂತಿದ್ನಂತೆ ಇದೊಂದು ನೀವು ದೃಶ್ಯವನ್ನು ಕಲ್ಪಿಸಿಕೊಳ್ಬೇಕು ಇದು ಏನು ಅಂತಂದ್ರೆ ಅದ್ಭುತವಾದ ವಿಚಾರ ಇದೆ ಪ್ರಾಯಃ ನಾವ್ ಹಿಂಗೊಂದು ಕಲ್ಪನಾ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಏನು ಒಂದು ದೊಡ್ಡ ನಾಯಿ ಏನ್ ಮಾಡ್ತಾ ಇದೆ ಅಂದ್ರೆ ಮುಂದ್ಗಡೆಗೆ ನಿಂತ್ಕೊಂಡು ಅದು ಎದುರಿಗೆ ನಿಂತ್ಕೊಂಡು ಹಿಂಗ ಆಪೋಸಿಟ್ ನಿಂತ್ಕೊಂಡು ಓ ಅಂತ ಕೂಗ್ತಾ ಇದ್ರೆ ಅದರ ಎದುರಿನಲ್ಲಿ ನಿಂತಿರುವಂತಹ ಮರಿನಾಯಿಗಳು ಚೋಟಾ ಚಿಟಿಮ್ಯಾ ನಾಯಿಗಳೆಲ್ಲ ನಿಂತುಕೊಂಡಿವೆ ಅವುಗಳು ಅದಕ್ಕೆ ತಕ್ಕಂತೆ ಗಾನ ಮಾಡ್ತಾ ಇವೆ ಒಬ್ಬ ಮನುಷ್ಯನೂ ಕೂಡ ಅಲ್ಲಿ ಋಷಿಕುಮಾರನು ಕೂಡ ಅದಕ್ಕೆ ಗಾನ ಮಾಡ್ತಾ ಇದ್ದಾನೆ ಇದು ಶೌವೋದ್ಗೀತ ಅಂತ ಕರೀತದೆ ಗೊತ್ತಾಯ್ತಾ ಇದಕ್ಕೇನ್ ಹೆಸರು ಶೌವೋದ್ಗೀತ ಅಂತ ಕರೀತಾ ಇದೆ ಏನಿದು ಯಾವ ಅರ್ಥ ದೇವರನ್ನ ಉಪಾಸಿಸಬೇಕು ಅನ್ನುವಂತಹ ಒಂದು ತಪತಪಿ ಹಪಹಪಿ ಇತ್ತು ಅಂತ ನೆನಪಿಟ್ಟುಕೊಳ್ರೆ ಅವ ಅತ್ಯಂತ ಪ್ರಾಂಪ್ಟ್ ಆಗಿ ದೇವ್ರ ಪೂಜಾ ಮಾಡಬೇಕು ಅಂತ ಇಟ್ಕೊಂಡಿದ್ರೆ ಎಂಥ ಊರಿಗೆ ಹೋಗ್ಲಿ ಎಂಥ ದೇಶಕ್ಕೆ ಹೋಗ್ಲಿ ಎಂಥ ಪ್ರದೇಶದಲ್ಲಿ ಇದ್ರು ಸಹಿತ ಅವ ಮಾಡೇ ತೀರ್ತಾವ ಇಲ್ಲಪ್ಪ ನಾವು ನಮ್ ದೇವ್ರ ಪೂಜೆ ಮಾಡ್ಬೇಕು ಅದೇನ್ ದೇಶ ಕಾಲ ಅದೇನ್ ನಮ್ ಸಂಬಂಧ ಇಲ್ಲ ನಾವು ಮಾಡ್ಬೇಕು ಅಷ್ಟೇ ಕೆಲಸ ಅಲ್ಲೋ ಮಡಿ ಮೇಲಿಗೆಲ್ಲ ಹೆಚ್ಚಿಗೆ ಮಡಿ ಮೇಲಿಗೆ ಆದ್ರೆ ಹೆಚ್ಚಿಗೆ ಮಡಿ ಮೇಲಿಗೆ ಇಲ್ಲಾಂದ್ರೆ ಇಲ್ಲ ಅಷ್ಟೇ ಪೂಜೆ ಮಾಡ್ಬೇಕಲ್ಲ ಮೊದ್ಲು ನೀ ರೇಷ್ಮೆಯರು ಉಟ್ಕೊಂಡ್ ಮಾಡೋದು ಹಬ್ಳೆರು ಉಟ್ಕೊಂಡ್ ಮಾಡೋದು ಏನ್ ಮಡಿ ಉಟ್ಕೊಂಡ್ ಮಾಡಿ ಏನ್ರ ಮಾಡ್ಬೇಕಲ್ಲ ದೇವ್ರ ಪೂಜೆ ಮಾಡಿ ಬಿಡುವಂಗಿಲ್ಲ ಹಾಗಾದರೆ ಒಬ್ಬ ವ್ಯಕ್ತಿಗೆ ಅಷ್ಟು ಕಳಕಳಿ ಇದ್ದರೆ ದೇವರನ್ನ ಆರಾಧಿಸಬೇಕು ಭಜಿಸಬೇಕು ಪೂಜಿಸಬೇಕು ಅಂತಿದ್ರೆ ಯಾವ ರೂಪದಲ್ಲಿ ಇದ್ದಾದ್ರೂ ಪೂಜಿಸ್ಲಿಕ್ಕೆ ತಯಾರಿದ್ದಾರೆ ವಿಶೇಷವಾಗಿ ದೇವತೆಗಳು ವಿಶೇಷವಾಗಿ ಮುಖ್ಯ ಪ್ರಾಣ ದೇವರು ನಾಯಿಯ ರೂಪದಲ್ಲಿ ಬಂದಿದ್ದಾರೆ ಮುಖಂಡ ನಾಯಿಯ ರೂಪದಲ್ಲಿ ಬಂದಿದ್ದಾರೆ ಅದಕ್ಕೆ ಹಿಂದೆ ಫಾಲೋ ಮಾಡಿದ ನಾಯಿಗಳ ರೂಪದಲ್ಲಿದ್ದವರು ರುದ್ರದೇವರು ಗರುಡಶೇಷ ದೇವರು ಇಂದ್ರಚಂದ್ರಾದಿ ದೇವತೆಗಳು ಬಂದಿದ್ದಾರೆ ಆಗ ಒಬ್ಬ ಋಷಿ ಬರ್ತಾನೆ ಬಕ ಅಂತನ್ನುವಂತಹ ಒಬ್ಬ ಋಷಿ ಬಕದಾಲ್ಬೆ ಎನ್ನುವಂತಹ ಋಷಿ ಬರ್ತಾನೆ ಈ ರುದ್ರಾದಿ ದೇವತೆಗಳು ಬಕದಾಲ್ಬರು ಸೇರಿಕೊಂಡು ಮುಖ್ಯ ಪ್ರಾಣ ದೇವರಿಗೆ ಕೇಳ್ತಾರ ನಾವು ಹೊಟ್ಟೆ ತುಂಬಾ ಅನ್ನ ಉಣಬೇಕು ಕಣ್ತುಂಬ ನಿದ್ದೆ ಮಾಡಬೇಕು ಒಳ್ಳೆ ನೀರು ಕುಡಿಬೇಕು ನಮ್ಮ ಲೌಕಿಕ ಸಂಪತ್ತುಗಳು ಚೆನ್ನಾಗಿರಬೇಕು ಅಂತ ಆದ್ರೆ ನಮಗೆ ನೀವು ಮಂತ್ರೋಪದೇಶ ಮಾಡಬೇಕು ಯಾವ ಉಪಾಸನೆಯಿಂದ ನಾವು ಈ ತರಹದ ಫಲವನ್ನ ಪಡಿತೇವೆ ಅಂತ ಕೇಳಿದಾಗ ಪ್ರಾಣದೇವರಂತಾರ ನಾಳೆ ಬರ್ರಿ ಹೇಳ್ತೀನಿ ಅಂತ ತಿಳಿದುಕೊಂಡು ಮಾರನೇ ದಿವಸ ಆ ಹುಣ್ಣಿಮೆ ದಿವಸ ಮುಖ್ಯ ಪ್ರಾಣದೇವರು ನಡೆಸಿರುವಂತಹ ಶೌವೋದ್ಗೀತವೇ ಈ ದೃಶ್ಯದಲ್ಲಿ ನಮಗೆ ಕಂಡದ್ದು ಅಂತ ಛಾಂದೋಗ್ಯ ತಿಳಿಸ್ತಾ ಇದೆ ಅಥಾತ ಶೌವ ಉದ್ಗೀತ ನೋಡ್ರಿ ಅಥಾತಃ ಇನ್ನೊಂದು ಹೊಸ ವಿಷಯ ಹೇಳ್ತೀವಿ ಶೌವ ಉದ್ಗೀತ ಅಂದ್ರೆ ನಾಯಿಯ ರೂಪದಿಂದ ಮುಖ್ಯ ಪ್ರಾಣದೇವರು ಉಪದೇಶ ಮಾಡಿದ ಉದ್ಗೀತೋಪಾಸನೆಯನ್ನ ಹೇಳ್ತೀವಿ ಬಕೋದಾಲ್ಭ್ಯೋ ಗ್ಲಾವೋವಾ ಮೈತ್ರೇಯ ಬಹಳ ಚಂದದರಿ ಏನದಂದ್ರೆ ಬಕದಾಲ್ಭ್ಯ ಅಂತರ ಕರೀರಿ ಅಥವಾ ಅವಂಗ ಗ್ಲಾವ ಅಂತರ ಕರೀರಿ ಅವ ಮೈತ್ರೇಯ ಮಿತ್ರಾದೇವಿಯ ಮಗನಾಗಿದ್ದಾನೆ ಮಿತ್ರಾದೇವಿಯ ಮಗನಾಗಿರುವಂತಹ ಅವನು ಸ್ವಾಧ್ಯಾಯಂ ಉದ್ವವ್ರಾಜ ವೇದಾಧ್ಯಯನ ಮಾಡಬೇಕು ಅಂತ ಹೊರಟ ಮೇಲೆ ತಸ್ಮೈ ಶ್ವೇತ ಪ್ರಾದುರ್ಬಭೂವ ಆಗ
ಒಂದು ಬಿಳಿ ರೂಪದ ಶ್ವೇತಃ ನಾಯಿ ಪ್ರಾದುರ್ಭಾವಗೊಂಡು ಅವ ಹೊಂಟಿದ್ದ ವೇದಾಧ್ಯಯನ ಮಾಡಬೇಕು ಅಂತ ಹೊರಟಿದ್ದಾನೆ. ಆ ಸಂದರ್ಭದಲ್ಲಿ ಒಂದು ಬೆಳ್ಳಗಿನ ನಾಯಿ ಭೇಟಿಯಾಯಿತು. ತಮನ್ನೇಶ್ವಾನ ಉಪಸಮೇತ್ಯ ಊಚುಹು, ಅವನ ಆ ಬಿಳಿ ನಾಯಿಯನ್ನು ನೋಡಿ ಉಳಿದ ನಾಯಿಗಳು ಬಂದು ಹೇಳಿದಂತೆ, ಅನ್ನಂನೋ ಭಗವಾನ್ ಅಗಾಯತ ಅಶನಯಾಮ ಇತಿ, ನಮಗೆ ಅನ್ನಕ್ಕೋಸ್ಕರವಾಗಿ ನಮಗೆ ಅನ್ನ ಪ್ರಾಪ್ತಿಗೆ ಸಾಧನವಾಗಬಲ್ಲವಂತಹ ಒಂದು ಮಂತ್ರವನ್ನ ಹೇಳ್ರಿ, ನಾವು ಆಹಾರವನ್ನು ಉಣ್ಲಿಕ್ಕೆ ಇಚ್ಛಿಸಿದ್ದೇವೆ ಅಂತ ಹೇಳಿದರು. ಇಷ್ಟು ವಿಷಯ ಕಲ್ಪನಾ ಅಂತ ಹೇಳಿದ್ದೇನೆ ಅಂತ ಹೇಳಿ. ಈಗ ಅವನು ಯಾಕೆ ಹಂಗೆ ಕರೆದ್ರು ಅಂತ ಶ್ರೀಮದಾಚಾರ್ಯರು ತಾತ್ಪರ್ಯದಲ್ಲಿ ಭಾಷ್ಯದಲ್ಲಿ ಹೇಳೋರಿದ್ದಾರೆ, ಹೇಳೋಣಂತ. ಅವಂಗ ಗ್ಲಾವ ಅಂತ ಕರೆದಾರ ಹೆಸರು, ಅಥವಾ ಬಕದಾಲ್ಭ್ಯ ಅಂತ ಕರೆದಾರ, ಮೈತ್ರೇಯ ಅಂತ ಕರೀತಾರ. ಮೂರ್ ಹೆಸರು ಒಬ್ಬ ವ್ಯಕ್ತಿಗೆ ಯಾಕೆ ಬಂದಿರಬೇಕು ಅಂತ ಪ್ರಶ್ನೆ. ಆ ಚಂದದ ಹೇಳೋಣಂತ ಬಂದ. ಈಗೇನಾಯ್ತು, ಇಷ್ಟ ಸೀನು. ಅವ ಬಕದಾಲ್ಭೆ ಎನಿಸುವಂತಹ ಮೈತ್ರೇಯ ಅನಿಸುವಂತಹ ಗ್ಲಾವ ತಾನು ವೇದಾಧ್ಯಯನ ಮಾಡಬೇಕು ಅಂತ ಹೋಗ್ತಾ ಇದ್ದಾನೆ. ಹೊರಟಿರುವಾಗ ಅವನಿಗೋಸ್ಕರ ನಾಯಿಯ ರೂಪವನ್ನ ಧರಿಸಿದ, ಒಂದು ಶುದ್ಧ ಬೆಳ್ಳಗಿನ ನಾಯಿಯ ರೂಪವನ್ನು ಧರಿಸಿರುವಂತಹ ವಾಯುದೇವರು ಕಾಣಿಸಿಕೊಳ್ತಾರೆ. ಕಾಣಿಸಿಕೊಂಡ ಕೂಡಲೇ ಅವರನ್ನ ಫಾಲೋ ಮಾಡ್ಲಿಕ್ಕೆ ರುದ್ರಾದಿ ದೇವತೆಗಳು ನಾಯಿ ರೂಪದಿಂದ ಬರ್ತಾರೆ. ಬಂದು ಅವರು ಕೇಳ್ತಾರೆ, ರುದ್ರಾದಿ ದೇವತೆಗಳು ನಮಗೆ ಅನ್ನ ಪ್ರಾಪ್ತಿಗೆ, ನಮಗೆ ಅನ್ನ ಸಿಗಲಿಕ್ಕೆ ಸಾಧನ ಯಾವುದು ಅಂತ ಒಂದು ಉದ್ಗಾನವನ್ನ ಸಾಮಗಾನವನ್ನ ಮಾಡ್ರಿ ಅಂತ ತಿಳ್ಕೊಂಡು ಹೇಳಿದಾಗ, ನಾಳೆ ಬೆಳಗ್ಗೆ ಬರ್ರಿ ಅಂತ ಹೇಳ್ತಾರ. ತಿಳಿತಾ? ಬಂತು ಆಗಲೇ ನಾಯಿ ಇದು ನಿಷಿದ್ಧ ಪದಾರ್ಥ, ಅದ್ ಹೆಂಗ ಅಂತ ತಿಳ್ಕೊಂಡು ಬಂದಿತ್ತು. ಹಂಗೇನ್ ಪೂರ್ಣ ನಿಷಿದ್ಧ ಅಲ್ಲ. ಮಡಿಲ್ನೂ ಕೆಲವು ನಾಯಿಗಳವ, ಮಡಿ ನಾಯಿಗಳವ, ಇಲ್ಲ ಅಂತಲ್ಲ. ಸುರಮ ಅಂತ ಒಂದು ನಾಯಿ ಅದ, ದೇವಲೋಕದ ನಾಯಿ ಅಂತದ ಸುರಮ ಅಂತ ತಿಳಿದುಕೊಂಡು, ಅದರ ಬಗ್ಗೆ ವೇದಗಳಲ್ಲಿ ಮಂತ್ರಗಳೇ ಇವ. ಅದನ್ನೇ ನಾನು ಋಗ್ಭಾಷ್ಯ ಹೇಳುವಾಗ ಮಹೇಶಾಚಾರ್ಯರು ಆ ಮಂತ್ರಗಳನ್ನೆಲ್ಲ ನನಗೆ ಕಳಿಸಿದ್ರು. ಇಷ್ಟೆಲ್ಲ ಮಂತ್ರದಲ್ಲಿ ಇದು ಕಥೆ ಇದೆ, ಇಂತಹ ಖಂಡದಲ್ಲಿ ಬಂದಿದೆ ಅಂತ ಹೇಳಿದ್ರು. ಅಂದ್ರೆ ನಾಯಿಯಲ್ಲೂ ಕೂಡ ಮನುಷ್ಯ ಲೋಕದ ನಾಯಿಗಳು, ದೇವಲೋಕದ ನಾಯಿಗಳು ಅಂತ ವ್ಯತ್ಯಾಸ ಉಂಟು ಅಂತ ಆಯ್ತು. ಸಹಜವಾಗಿ ಆ ನಾಯಿಗಳು ಯಾವುದೋ ಕರ್ಮಜ ದೇವತೆಗಳಿದ್ದಾರೆ, ಕರ್ಮತ್ವೇನ ದೇವತಾತ್ವೇನ ಸಂಪಾದನೆ ಮಾಡಿಕೊಂಡಿದ್ದಾರೆ. ಅವರೆಲ್ಲ ದೇವಲೋಕದವರಾದದ್ದರಿಂದ ಅವರಿಗೆ ಅದಕ್ಕೊಂದು ವಿಶಿಷ್ಟ ಸ್ಥಾನ ಅದ. ಅವರನ್ನ ಕುರಿತು ಹೇಳುವ ಮಂತ್ರಗಳಿವೆ. ಶ್ರೀಮದಾಚಾರ್ಯದ ಋಗ್ಭಾಷ್ಯದಲ್ಲಿ ಮಂತ್ರಗಳಲ್ಲಿ ಹೇಳ್ತಾರ ಅವರು. ಅಂದಮೇಲೆ ಬರೇ ಇದಷ್ಟೇ ಅಲ್ಲ, ಏನೋ ನಾಯಿ ಅಲ್ಲ, ಕತ್ತೆ ಇದೆ. ದೇವಲೋಕದಲ್ಲಿ ಒಂದು ಕತ್ತೆ ಇದೆ. ಅಶ್ವಿನಿ ದೇವತೆಗಳ ರಥಕ್ಕೆ ಕಟ್ಟಿದ್ದು ಕತ್ತೆ. ಅದು ಒಂದು ಹೊಡೆತಕ್ಕೆ ಸಾವಿರಾರು ಅಸುರರನ್ನು ಸಂಹಾರ ಮಾಡ್ತದೆ ಅಂತ ಬರೆದಿದ್ದಾರೆ. ಅದರಲ್ಲಿ ಸಾವಿರಾರು ಅಸುರರನ್ನು ಸಂಹಾರ ಮಾಡುವಷ್ಟು. ಬಹಳ ಹೇಳ್ಯಾರ, ಸುಮ್ಮನೆ ಸಾವಿರಾರು ಅಂತ ಹೇಳಿದ್ದೀನಿ ನಿಮ್ಗಷ್ಟೇ. ನಾಸತ್ಯ ದಸರ ಅಶ್ವಿನಿ ದೇವತೆಗಳ ಕುದುರೆಗೆ ಕಟ್ಟಿರುವಂತಹದ್ದು ಆ ಕತ್ತೆ, ರಥಕ್ಕೆ ಕಟ್ಟಿದ ಕತ್ತೆ ಇದೆಯಲ್ಲ, ಅದು ದೈತ್ಯರನ್ನು ಸಂಹಾರ ಮಾಡುವಷ್ಟು ಸಮರ್ಥವಾಗಿದೆ ಅಂತ. ಅಂದಮೇಲೆ ಬೇಕಾದಷ್ಟು ಪ್ರಾಣಿಗಳವ ದೇವಲೋಕದಲ್ಲಿ. ಹಂಗಿದೊಂದು ದೇವತಾ. ಇದು ಯಾಕೆ ಮುಖ್ಯ ಪ್ರಾಣ ದೇವರು ಈ ರೂಪದಲ್ಲಿ ಬಂದ್ರು ಅನ್ನುವ ರಹಸ್ಯವನ್ನ ಕಂಡು ಹಿಡಿಯುವ ಜವಾಬ್ದಾರಿ ನಿಮ್ಮ ನಮ್ಮದು. ಮುಂದೆ ಹೋಗೋಣಂತ. ತಾನು ಹೋವಾಚ ಇಹೈವ ಸಾ ಪ್ರಾತರ್ ಉಪವೀಯಾಯತ, ಇಲ್ಲೇ ನಾಳೆ ಬೆಳಗ್ಗೆ ಬರ್ರಿ, 302 ಪೇಜ್ ನಂಬರ್. ಇತಿ ತದ್ದ ಬಕದಾಲ್ಭ್ಯೋ ಗ್ಲಾವೋ ವಾ ಮೈತ್ರೇಯ ಪ್ರತಿಪಾಲಯಾಂಚಕಾರ. ಹಾಗೆಯೇ ಆಗಲಿ ಅಂತ ತಿಳಿದುಕೊಂಡು ಬಕದಾಲ್ಭ್ಯ ಗ್ಲಾವ ಮೈತ್ರೇಯ ಪ್ರತಿಪಾಲಯಾಂಚಕಾರ ಕಾಯ್ದರು. ತೇಹ ಯಥೈವೇದಂ ಬಹಿಷ್ಪೌಮಾನೇನ ಸ್ತೋಷ್ಯಮಾಣ ಸಂರಬ್ಧಾಗ ಸರ್ಪಂತಿ ಇತ್ತೇವ ಮಾಸ ಸೃಪುಸ್ತೇಹ ಸಮುಪವಿಶ್ಯ. ಆಯ್ತು. ಏನಾಯ್ತು ಅಂತಂದ ಕೂಡಲೇ ಮರುದಿವಸ ಬೆಳಗ್ಗೆ ಬಂದ್ರು. ಪ್ರತಿಪಾಲಯಾಂಚಕಾರ ತೇಹ ಯಥೈವೇದಂ ಬಹಿಷ್ಪೌಮಾನೇನ ಸ್ತೋಷ್ಯಮಾಣ ಸಂರಬ್ಧಾ. ಇದೊಂದು ಬಹಿಷ್ಪೌಮಾನ ಅಂತ ಒಂದು ಕರೀತದೆ. ಇದು ಬಹಿಷ್ಪೌಮಾನ ಅಂತಂದ್ರೆ ಏನು ಅಂತಂದ್ರೆ, ಪುರೋಹಿತರು ಹೊರಗಡೆಗೆ ನಿಂತುಕೊಂಡು ಒಬ್ಬರ ಮುಂದೆ ಒಬ್ಬರು ನಿಂತ್ಕೊಂಡಿರ್ತಾರೆ, ಅವ್ರ ಹಿಂದೆ ಇನ್ನೊಬ್ಬರು ನಿಂತುಕೊಂಡು, ಈ ನಾವು ಸಣ್ಣವರಿದ್ದಾಗ ಆಟ ಆಡ್ತಿದ್ವಿ ನೋಡ್ರಿ, ಕೂಗಾಡಿ ಆಟ ಅಂತ ಆಡ್ತಿದ್ವಲ್ಲ, ಕೂ ಅಂತ ಆಟ ಆಡೋ ಕಾಲಕ್ಕೆ ಒಬ್ಬರು ಅಂಗಿ ಇನ್ನೊಬ್ರು ಅಂಗಿ ಹಿಡ್ಕೊಂಡಿರ್ತಿದ್ರು. ಹಂಗ ಒಬ್ಬ ಬ್ರಾಹ್ಮಣನ ಕಚ್ಚಿ ಇನ್ನೊಬ್ಬ ಬ್ರಾಹ್ಮಣನ ಕಚ್ಚಿ ಹಿಡ್ಕೊಂಡಿರ್ಬೇಕು ಅಂತದ. ಹಂಗ ನಿಂತ್ಕೊಂಡಿದ್ದಾರೆ. ನಿಂತುಕೊಂಡಾಗ ಆಗ ತೇಹ ಸಮುಪವಿಶ್ಯ ಹೀಂ ಚಕ್ರುಹು ಓಂ ಅದಾಮ ಓಂ ಪಿಬಾಮ ಓಂ ದೇವೋ ವರುಣ ಪ್ರಜಾಪತಿ ಸವಿತಾ ಅನ್ನಂ ಇಹ ಅಹರ ಅನ್ನಪತೆ ಅನ್ನಮಿಹ ಅಹರ ಅಹರ ಓಮಿತಿ ಪ್ರಾಣದೇವರು ಉಪದೇಶ ಮಾಡಿದ್ರು. ಉಪದೇಶ ಮಾಡಿದ ಕೂಡಲೇ ಆ ಮಂತ್ರವನ್ನ ಪುನರುಚ್ಚಾರಣೆ ಮಾಡ್ತಾರೆ. ಹೀಂ ಚಕ್ರುಹು, ಮೊದಲು ಎಲ್ಲಾ ನಾಯಿಗಳು ಸೇರ್ಕೊಂಡು ಹೀಂ ಅಂತ ಉಚ್ಚಾರಣೆ ಮಾಡಿದ್ರು. ಅದರ ಅರ್ಥ ಏನ್ ಮಾಡ್ಕೊಂಡ್ರು? ಅನ್ನ ವದಾಮ, ಅನ್ನ ಉಣ್ತೀವಿ. ಓಂ ಪಿಬಾಮ, ನೀರ್ ಓಂ ನಾವು ನೀರು ಕುಡಿತೇವೆ. ಓಂ ದೇವೋ ವರುಣ ಪ್ರಜಾಪತಿ ಸವಿತಾ ಅನ್ನಮಿಹ ಆಹರ
ಓ ಪ್ರಜಾಪತಿಯಾದ ವರುಣಾದ ದೇವತೆಯಾದ ನೀನು ಅನ್ನವನ್ನ ತಂದು ಕೊಡು. ಅನ್ನಪತೇ, ಅನ್ನಕ್ಕೆ ಅಧಿಪತಿಯಾದವನ್ ನೀನು. ಅನ್ನಮಿಹಾ ಹರ ಓಮಿತಿ, ಅನ್ನವನ್ನ ತಂದು ಕೊಡು ಓಂ ಅಂತ ಹೇಳಿದರು. ಇಷ್ಟೇ ವಿಷಯ, ಗೊತ್ತಾಯ್ತಾ? ಅದನ್ನ ಏನು ಮಂತ್ರ ಹೇಳಿದ್ರು, ಏನು ಅವರು ಅಂದ್ರು ಎಂಬುದನ್ನು ಹೇಳ್ಬಿಡ್ತಾರೆ. ನೋಡಿಕೊಳ್ಳ್ರಿ, ಮಂತ್ರದ ಎಲ್ಲರೂ ಕ್ರಮವಾಗಿ ಒಬ್ಬರಿಂದ ಒಬ್ಬರು ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ. ಆಗ ವಾಯುದೇವರು ಉಪದೇಶ ಮಾಡಿದ್ರು. ವಾಯುದೇವರು ಉಪದೇಶ ಮಾಡಿದ್ಮೇಲೆ ಅವರು ಹೀಂಕಾರ ಮಾಡಿದ್ರು. ಹೆಂಗಂದ್ರೆ ಹೀಂಚಕ್ರುಹು ಓಂ ಅದಾಮ, ಗುಣಪೂರ್ಣರಾದ ವಾಯುದೇವರೇ, ವಾಯುವಂತರ್ಗತನಾದ ಭಗವಂತನೇ, ನಾವು ಅನ್ನವನ್ನ ಉಣ್ಣುವಂತಾಗಲಿ, ನೀರನ್ನ ಕುಡಿಯುವಂತಾಗಲಿ. ಓಂ ಪಿಬಾಮ, ಓಂ ದೇವ, ಸರ್ವಜ್ಞನಾದ ದೇವ, ವರುಣ, ಪ್ರಜಾಪತಿ, ಜಗತ್ತನ್ನು ಸೃಷ್ಟಿಸುವಂತಹ ವಾಯುದೇವರೇ ಮೊದಲಾದವರಲ್ಲಿದ್ದವನು, ಅನ್ನಕ್ಕೆ ಸ್ವಾಮಿಯಾದ ಭಗವಂತನೇ, ನಮಗೆ ಅನ್ನವನ್ನ ದಯಪಾಲಿಸು ಎಂಬುದಾಗಿ ಹೇಳುತ್ತಾರೆ. ತಿಳಿತಾ? ಇಷ್ಟು ವಿಷಯ. ಅದು ಶಬ್ದಾರ್ಥಗಳಲ್ಲಿ ಗದ್ಲಕ್ಕೆ ಬೀಳ್ಬೇಡ್ರಿ. ಓಂ ಹೀಂ ಚಕ್ರುಹು, ಓಂ ವದಾಮ, ಓಂ ಪಿಬಾಮ ಎಲ್ಲ ಹೇಳಿಕೊಟ್ರು, ಮುಗಿದ ಕೆಲಸ. ಈಗ ಒಂದು ವಿಷಯವನ್ನ ಮಾತ್ರ ಮಹೇಶಾಚಾರ್ಯ ಹೇಳಲಿ, ಏನಂತ ತಿಳಿದುಕೊಂಡು ಅಂತಂದ್ರೆ ಬಹಿಷ್ಪೌಮಾನಿನ ಸ್ತೋಷ್ಯಮಾಣ ಎಂಬುದನ್ನು ಹೇಳಿ ಅವರು. ರಾಯರು ಬರ್ದಾರ. ರಾಯರು ಏನ್ ಬರ್ದಾರ? ಅನ್ಯೋನ್ಯಂ ಕಚ್ಚಗ್ರಹಣೇನ ಸಂರಬ್ಧಾ ಪಿಪೀಲಿಕಾ ಪಂಕ್ತ್ಯಾಕಾರೇಣ ಸರ್ಪಂತಿ ಏವ ಮಾಸಸೃಪುಹು ಅಂತ ರಾಯರು ಬರ್ದಾರ. ಅದಕ್ಕೆ ನಾ ಕಚ್ಚಿ ಹಿಡ್ಕೊಂಡು ಅಂತ ಅದಕ್ಕೆ ಹೇಳಿದ್ದು. ರಾಯರ ದೃಷ್ಟಾಂತ ಕೊಡ್ತಾರೆ. ಹೆಂಗ ಇರುವಿಗಳು ಸಾಲಾಗಿ ಬರ್ತಾವೋ ಹಂಗ ಮುಂದಿದ್ದವರು ಹಿಂದಿನವ್ರು ಕಚ್ಚಿ ಹಿಡ್ಕೊಂಡು ನಿಂತಿರ್ತಾರ. ಅದಕ್ಕೆ ಬಹಿಷ್ಪವಮಾನಿನ ಸ್ತೋಷ್ಯಮಾಣ ಅಂತ ರಾಯರು ಬರ್ದಾರ. ಇರ್ಲಿ, ಮೇಲ್ವಸ್ತ್ರ ಈಗ ಕಚ್ಚಿ ಹೋಗಿರುತ್ತೆ, ಮೇಲ್ವಸ್ತ್ರನೂ ಒಂದು ಅಲ್ಲ ಇರ್ಬೋದು. ಸರಿ ಸರಿ ಇರ್ಬೋದು. ಸರಿ ಸರಿ ಆಯ್ತು. ಇದಾದ ಮೇಲೆ ಈಗ ಅದಕ್ಕೆ ವಿವರಣೆ ಕೊಡ್ತಾರ. ಅಷ್ಟು ವಿವರಣೆಯನ್ನು ಮುಗಿಸ್ಬೋಣಂತ. ಈಗ ಆಮೇಲೆ ಉಳಿದ ಚಿಂತನೆಯನ್ನು ಮಾಡೋಣಂತೆ. ದಲ್ಭ್ಯ ಪುತ್ರ ಬಕಃ, ಅವ ಬಕದಾಲ್ಭ್ಯ ಅಂತ ಕರೆಸ್ಕೊಂಡವ. ದಲ್ಭ ಎಂಬ ಋಷಿಗಳ ಮಗ ಬಕ ಅಂತ ಹೆಸರು ಅವಂಗ. ಮಿತ್ರಯ ಪುತ್ರಾರ್ಥೆ ಸ್ವೀಕೃತ. ಒಬ್ಬ ಮಿತ್ರಾದೇವಿ ಅಂತ ಅನ್ನೋಳು ಅವಳು ಏನ್ ಮಾಡಿದ್ಲು ಅಂದ್ರೆ ಇವರನ್ನ ದತ್ತು ತಗೊಂಡ್ಲಂತ. ಅದಕ್ಕೆ ಅವಂಗ ಮೈತ್ರೇಯ ಅಂತ ಹೆಸರು. ಮಿತ್ರಾದೇವಿಯ ಮಗನಾದ್ರಿಂದ ಮೈತ್ರೇಯ ದತ್ತಕ್ಕೆ ತಗೊಂಡಾಳ. ಅವ ಮೂಲತಃ ಯಾರ ಮಗ? ಅವ ದಲ್ಭ್ಯ ಪುತ್ರನಾದ ಬಕ. ಹೌದು, ಅವ ಮತ್ತೆ ಗ್ಲಾವಹ ಅಂತ ಒಂದು ಹೆಸರು ಕರೆದಿರ್ಲಿಲ್ಲ. ಯಾಕ ಅಂದ್ರೆ ಗ್ಲಾಭವತ ತೂಷ್ಣೀಂ ಸ್ಥಿತತ್ವಾತ್ ತಯಾ ಗ್ಲಾವ ಇತ್ಯುಕ್ತೋ ಗ್ಲಾವನಾಮಕೋ ಜಾತಃ. ಈಗ ಇದನ್ನ ತಗೊಂಡ್ಮೇಲೆ, ದತ್ತಕ್ಕೆ ತಗೊಂಡ್ಮೇಲೆ, ಮನ್ಯಾಗ ಕರ್ಕೊಂಡು ಇಟ್ಕೊಂಡ ಮೇಲೆ ಅವನ್ನ ಆಕ್ಚುಲಿ ದಲ್ಭ್ಯ ಋಷಿಗಳ ಮಗನಾದವನು ಈತ ಬಕ ಅನ್ನವನು. ಇವ ಮಿತ್ರಾದೇವಿಯಿಂದ ದತ್ತುಪುತ್ರತ್ವನ ಸ್ವೀಕಾರ ಮಾಡಲ್ಪಟ್ಟ. ಮನೆಗೆ ಬಂದ ಮೇಲೆ ಅಟ್ಲೀಸ್ಟ್ ಮನೆಯೊಳಗ ಇವ್ರು ನಮ್ಮ ಹಿರಿಯರು, ತಂದೆ ತಾಯಿಗಳು ಅಂತ ಅನ್ನೋ ಗೌರವದಿಂದ ಮಾತಾಡಬೇಕೋ ಬೇಡೋ, ಏನು ಮಾತಾಡ್ಲಿಲ್ಲ ಅಂತ ಗಪ್ಪಿದ್ನಂತ. ಇವ್ಗೆ ಇಂಟ್ರೆಸ್ಟ್ ಇತ್ತೋ ಇಲ್ಲೋ ಗೊತ್ತಾಗ್ಲಿಲ್ಲ. ದತ್ತು ತಗೊಳ್ಳೋ ಕಾಲಕ್ಕೆ ಇವ್ಗೆ ಇಂಟ್ರೆಸ್ಟ್ ಇತ್ತೋ ಗೊತ್ತಾಗ್ಲಿಲ್ಲ. ಅದಕ್ಕೆ ಸುಮ್ ಕೂತಿದ್ ನೋಡಿ ಅವ್ರ ಅವ್ವ ಕಲ್ಲಪ್ಪ ಅಂತ ಕರೆದ್ಲಂತೆ. ಅವ ಕಲ್ಲಪ್ಪ ಅಂತ ಪ್ರಸಿದ್ಧ ಆಗ್ಬಿಟ್ಟ. ಅದೇ ಗ್ಲಾವವತ ತೂಷ್ಣೀಂ ಸ್ಥಿತತ್ವ ತಯಾ ಗ್ಲಾವೇತ್ಯುಕ್ತೋ ಗ್ಲಾವನಾಮಕೋ ಜಾತಃ. ಶ್ರೀಮದಾಚಾರ್ಯ ಅಂತಾರೆ, ಕಲ್ಲಿನಂತೆ ತೂಷ್ಣೀಂ ಮೌನದಿಂದ ಇದ್ದದ್ರಿಂದ ಅವ್ರವ್ವ ಕಲ್ಲಪ್ಪ ಅಂತ ಕರೆದದ್ದಕ್ಕೆ ಬಕ ಹೋಗಿ ಕಲ್ಲಣ್ಣ, ಕಲ್ಲಪ್ಪ, ಕಲ್ಲೇಶಿ, ಕಲ್ಲಪ್ಪ ಅಂತ ಆಗ್ಬಿಟ್ಟ ಅಂತ ಹೇಳ್ಬಿಟ್ರು. ಅಥವಾ ಉಭಯತಾಸ್ಯ ನಿರ್ದೇಶೋ ಭವತಿ. ಅದಕ್ಕೆ ಎರಡೂ ರೀತಿಯಿಂದ ವೇದ ಕರೀಲಿಕ್ಕೆ ನಮ್ಗೆ. ದಾಲ್ಭ್ಯ ಬಕ, ಮೈತ್ರೇಯ ಗ್ಲಾವ ಅಂತ ಕರಿತಾದ. ಸರಿ, ಇನ್ನ ಪ್ರಮಾಣ ನೋಡ್ರಿ. ಪ್ರಸಾದಾರ್ಥಂ ಬಕಸ್ಯಾಪಿ ವಾಯುನೋಕ್ತ ಸ್ವರೂಪಿಣ. ಪ್ರಸಾದಾರ್ಥಂ ಬಕಸ್ಯಾಪಿ, ಆ ಬಕ ಋಷಿಯ ಪ್ರಸಾದ ಅನುಗ್ರಹ ಮಾಡುವುದಕ್ಕೆ ವಾಯುನೋಕ್ತ ಸ್ವರೂಪಿಣ, ನಾಯಿಯ ರೂಪದಲ್ಲಿದ್ದ ವಾಯುದೇವರಿಂದ ಹೇಳಲ್ಪಟ್ಟದ್ರಿಂದ ಶೌವೋದ್ಗೀತ ಇತಿ ಪ್ರೋಕ್ತ. ಅದಕ್ಕೆ ಶೌವೋದ್ಗೀತ ಅಂತ ಕರೆದಿದ್ದಾರೆ. ರುದ್ರಾದೀನಾಂ ಸ್ವರೂಪಿಣಾಂ, ನಾಯಿಯ ರೂಪದಲ್ಲಿದ್ದ ರುದ್ರಾದೇವತೆಗಳು. ಉಪಾಸಿತ ಪೌರ್ಣಮಾಸ್ಯ, ಹುಣ್ಣಿಮೆ ದಿವಸ. ಶೌವೋದ್ಗೀತೇನ ಕೇಶವ, ಆ ಶೌವೋದ್ಗೀತದಿಂದ ಪರಮಾತ್ಮ ಹೇಳಲ್ಪಟ್ಟಾನ. ಸರ್ವ ಅಭೀಷ್ಟಂ ದದಾತೀತಿ, ನಿಮಗೇನ್ ಬೇಕು ಎಲ್ಲ ಅಭೀಷ್ಟವನ್ನ ಕೊಡ್ತಾನ. ಪ್ರಾತರಿತ್ಯ ಹಮಾರುತಃ, ಬೆಳಗ್ಗೆ ಬರ್ರಿ ಅಂತ ಹೇಳಿದರು. ಓಂ ಅದಾಮಾದಿಕಂ ಮಂತ್ರಂ, ಅದನ್ನೇ ಹೇಳಿದವರು ವಾಯುದೇವರ ಮಂತ್ರ. ಶ್ರೀಂ ಓಂ ಅದಾಮ ಓಂ ಪಿಬಾಮ ಓಂ ದೇವೋ ವರ್ಣ ಪ್ರಜಾಪತಿ ಸವಿತಾ ಅನ್ನಮಿಹಾರ ಅನ್ನಪತೆ ಅನ್ನಮಿಹಾರ ಆಹಾರ ಹರ ಓಂ ಇತಿ ಅಂತ ವಾಯುದೇವರು ಹೇಳಿರುವಂತಹ ಮಂತ್ರ. ವಾಯುನೋಕ್ತಂತು ದೇವತಾ, ವಾಯುಸ್ಥ ವಿಷ್ಣುಮುದ್ದಿಶ್ಯ, ವಾಯುವಂತರ್ಗತನಾದ ಪರಮಾತ್ಮನ ಕುರಿತು ಹೀಂಕೃತ್ಯ ಪ್ರಾಪುರೀಪ್ಸಿತಂ, ಹೀಂ ಅಂತ ಹೇಳಿ ಅವರು ಪಡೆಯಬೇಕಾದನ್ನು ಪಡೆದರು. ದೇವೋ ವಿಷ್ಣುಶ್ಚ ವಾಯುಶ್ಚ ಸರ್ವಜ್ಞತ್ವಾತ್ ಕ್ರಮೇಣ ತೂ, ದೇವ ಶಬ್ದದಿಂದ ಅಲ್ಲಿ ದೇವ ವರುಣ ಪ್ರಜಾಪತಿ ಶಬ್ದ ಬಂದದ, ಸವಿತಾ ಅಂತ ಬಂದದ. ಆ ಶಬ್ದಗಳನ್ನ ವಾಯುದೇವರಲ್ಲೂ ಪರಮಾತ್ಮಲ್ಲೂ ಸಮನ್ವಯ ಮಾಡ್ಲಿಕ್ಕತ್ತಾರೆ.
ಸರ್ವಜ್ಞರಾದದ್ದರಿಂದ ವಾಯುದೇವರಿಗೂ ಮತ್ತು ಪರಮಾತ್ಮರಿಗೂ ದೇವ ಅಂತ ಕರೀತಾರೆ. ವರ್ಣೀಯತ್ವಾತ್ ವರ್ಣೋ, ನಮ್ಮೆಲ್ಲರಿಂದ ಅಪೇಕ್ಷಣೀಯರಾದ್ರಿಂದ ವರುಣ ಅಂತ ಕರೀತಾರೆ. ಸವಿತಾರೌ ಪ್ರಸೂತಿತ, ಜಗತ್ ಸೃಷ್ಟಿಕರ್ತಗಳಾದ್ರಿಂದ ಸವಿತಾ ಅಂತ ಕರೀತಾರೆ. ಪ್ರಜಾನಾಂಚಪತಿ ತದ್ವತ್, ನಮ್ಮೆಲ್ಲರಿಗೂ ಪ್ರತಿಗಳ ಒಡೆಯರಾದ್ರಿಂದ ಪ್ರಜಾಪತಿ. ಕ್ರಮಾದೇತೌ ಪ್ರಕೀರ್ತಿತೌ, ಸರಿ ಇವರನ್ನಿಬ್ಬರನ್ನು ಕರೆದಿದ್ದಾರೆ ಅಂತ ಆಯ್ತು. ಒಟ್ಟಾರೆ ಈ 12ನೇ ಖಂಡದ ಅಭಿಪ್ರಾಯ ತಿಳಿದಂತಾಯ್ತು ನಿಮಗೆ. ಏನಾಯ್ತು ಈಗ ನಾನು ಸ್ವಲ್ಪ ವಿಮರ್ಶೆಗೆ ಎಳಿತೀನಿ ನಿಮ್ಮನ್ನೆಲ್ಲರನ್ನು. ಏನ್ ಎಳಿತೀನಿ ಅಂತಂದ್ರೆ, ಇದನ್ನು ನೋಡಿದಾಗ ಅನಿಸಿದ ಕಥೆ ಇಷ್ಟು, ಅದರ ವಿವರಣೆಯನ್ನ ಮಾಡೋದು ಇಷ್ಟು. ಎಲ್ಲರೂ ಕ್ಯಾಮರಾ ಕಡೆ ಆಕ್ಷನ್. ಸರಿ, ನೋಡಂತೆ ಏನಂತಾರೆ ಅಂತ. ಏನಾಯ್ತು ಒಟ್ಟಾರೆ ಈ ಘಟನೆಯಿಂದ ತಿಳಿದು ಬಂದ ಅಂಶ ಏನು ಅಂತ ನಾನು ತಿಳ್ಕೊಂಡದ್ದನ್ನು ಹೇಳ್ತೀನಿ. ಎಲ್ಲ ಅದರೊಳಗಿದ್ದ ವಿಷಯಗಳು ಪ್ರಮಾಣಗಳು ಎಲ್ಲ ತಲೆಯಲ್ಲಿ ಇಟ್ಕೊಂಡ್ಬಿಡ್ರಿ. ಒಬ್ಬ ಹುಡುಗ ದತ್ತಕ್ಕೆ ಹೋದವ, ನೆನ್ಪಿಟ್ಕೊಡ್ರಿ. ಒಬ್ಬ ಹುಡುಗ ದತ್ತಕ್ಕೆ ಹೋದ. ಈ ದತ್ತಕ್ಕೆ ಹೋಗೋ ಸ್ಟೇಜ್ ಅದ ನೋಡ್ರಿ, ಅದು ಯಾಕೆ ಬಂದಿರ್ತದಂತ ವಿಚಾರ ಮಾಡ್ರಿ. ಅದು ಯಾಕೆ ಬಂದಿರ್ತದಂತ ವಿಚಾರ ಮಾಡ್ರಿ. ಇದರ ಹಿನ್ನೆಲೆಯಲ್ಲಿರುವ ಸೈಕಾಲಜಿ ವಿಚಾರ ಮಾಡ್ಕೋತ ಹೋಗ್ರಿ, ಅರ್ಥ ಆಗ್ತದೆ. ಒಬ್ಬ ಹುಡುಗ, ಅವನ ಹೆಸರು ಬಕ ಅಂತ ಹೆಸರು. ಬಹಳ ವಿಚಿತ್ರವಾದ ಹೆಸರದು, ಬಕ ಅನ್ನುವ ಹೆಸರು. ಯಾಕೆ ಅವನಿಗೆ ಬಕ ಅಂತ ಕರೀತಾರ ಅಂತ ಅನ್ನೋದಕ್ಕೆ ಸ್ವಲ್ಪ ಒಂದು ಸೆಂಟೆನ್ಸ್ ವಿವರಣೆ. ಆತ ಬಕಪಕ್ಷಿ ಅಂತ ಇದ್ದ. ಏನ್ ಬಕಪಕ್ಷಿ ಅಂದ್ರೆ ಏನದಕ್ಕೆ ಅರ್ಥ? ಅದು ಅಂದ್ರೆ ಅದೇನ್ ಮಾಡ್ತದ, ಬಕ ಮೀನನ್ನ ಹಿಡಿತದ. ಮೀನ್ ಹಿಡಿಯೋ ಕಾರ್ಯಕ್ರಮ ಅದು ಬಕ ಪಕ್ಷಿಗೆ. ಅದು ನೀರಿನ ಮೇಲೆ ಇಷ್ಟು ಚಂದ ಕೂತಿರ್ತದ ಅದು ಬಕಪಕ್ಷಿ, ಹೇಳ್ತೀನಿ ನಿಮಗೆಲ್ಲರ. ಅಥವಾ ಕೊಕ್ಕರೆ ಅಂತನ್ರಿ, ಅದರಂತದ್ದೇ ಜಾತಿಗೆ ಬಂದಿರುವಂತಹದ್ದು ಬಕ ಅನ್ನುವುದು. ನೀರಿನ ಮೇಲೆ ಕೂತಿರ್ತದ. ಮ್ಯಾಲ್ ನೋಡಿದ್ರೆ ಏನು ಒಂದು ಚೂರು ಕೆಲಸ ಮಾಡ್ತಿರಂಗಿಲ್ಲ, ಒಳಗೆ ಮಾತ್ರ ಕಾಲ್ ಬಡಿತಿರ್ತದೆ, ಪಟ 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 ಅಂತ ತಿಳ್ಕೊಂಡು. ಮೀನ ಸಿಕ್ತಿವ್ ಅಂದ್ರೆ ಬಕ ಹಾಕಿ ಹಿಡಿದು ಬಿಡ್ತದ, ಅದು ಟಕ್ ಅಂತ ಹಿಡಿದು ಬಿಡ್ತದ. ಕೊಕ್ಕರೆ ಅಂತ ಕರಿತೀವಿ ಅದಕ್ಕೆ ನಾವು, ಕೊಕ್ಕರಿ ಬಕ ಅಂತ ಹಿಡಿದು ಬಿಡ್ತದ. ಹಾಗಾದ್ರೆ ಈತ ಒಳಗಡೆಗೆ ನಿರಂತರವಾಗಿ ಭಗವಂತನ ಧ್ಯಾನವನ್ನ ಮಾಡ್ತಾ ಮೇಲ್ಗಡೆಗೆ ಮೌನ ಇದ್ದುದರಿಂದ ಅವರ ಅಮ್ಮನ ಕಡೆಯಿಂದ ಕಲ್ಲಪ್ಪ ಅಂತ ಕರ್ಸ್ಕೊಳ್ಳೋ ಸ್ಥಿತಿ ಬಂತಾನೆ. ಅದು ಗೊತ್ತಾಗಿಲ್ಲ ಅವ ಅಮ್ಮನಿಗೆ, ಇದು ಯಾಕೆ ಹುಡುಗ ಹಿಂಗ್ ಕೂತದ ಅಂತ ತಿಳ್ಕೊಂಡು ಹೇಳಿ. ಹೇಗೆ ಬಕವು ನೀರಿನ ಒಳಗಡೆಗೆ ಕೈಕಾಲು ಅಳ್ಳಾಡಿಸ್ತಾ ಮೇಲಿದ್ದವ್ರಿಗೆ ಗೊತ್ತಾಗದೆ ಇದ್ದು ಮೀನನ್ನ ಹಿಡಿಯುವ ಉದ್ದೇಶದಲ್ಲಿ ಕೂತಿರ್ತದೋ ಹಾಗೆ ಕೂತಿರ್ತದೆ. ಹಾಗೆ ಇವನಿಗೆ ಋಷಿಗೆ ಹೆಸರೇನಿತ್ತು ಅಂದ್ರೆ ಬಕ ಅಂತ ಕರೆದಿದ್ದಾರೆ. ನೀವ್ ಹೆಂಗಿರ್ಬೇಕು ಅಂದ್ರೆ ಬಕನಂತೆ ಇರ್ಬೇಕಂತ. ಸದಾ ಮನಸ್ಸಲ್ಲಿ ಭಗವಂತನ ಚಿಂತನೆ ಮಾಡಬೇಕು, ಮೇಲೆ ಏನಿಲ್ಲ ಗೊತ್ತೇ ಇಲ್ಲ ಅನ್ನೋ ಹಂಗಿರ್ಬೇಕಂತ. ಆಯ್ತು, ಅವ ಬಕ ದಾಲ್ಬೆರ ಮಗ. ಅವ ಇವ್ರ ಕಡೆಗೆ ದತ್ತಕ್ಕೆ ಬಂದ. ದತ್ತಕ್ಕೆ ಬಂದ ಮೇಲೂ ಕೂಡ ತನ್ನ ಸ್ವಭಾವ ಏನ್ ಬಿಡ್ಲಿಲ್ಲ, ಹಂಗ ಇದ್ದ. ಅಕ್ಕಿ ನೋಡಿದ್ಲು, ಅಲ್ಲ ನಾನು ಕರೆದಿದ್ದೇನೆ, ಪ್ರಾಯ ಏನಾಗಿರ್ಬೇಕು ಅಂತಂದ್ರೆ ಈ ಋಷಿಗಳು ಆ ಹಿಂದಿನ ಋಷಿಗಳಿಗಿಂತಲೂ ಇವರು ಸ್ವಲ್ಪ ಸ್ಥಿತಿವಂತರಾಗಿರ್ಬೇಕು. ದತ್ತಕ್ಕೆ ತಗೊಳ್ಬೇಕಾದ್ರೆ ಅವ್ರು ಸ್ಥಿತಿವಂತರಾದ್ಮೇಲೆ ದತ್ತಕ್ಕೆ ತಗೋತಾರ, ಸುಮ್ಮನೆ ತಗೊಳ್ಳೋದಿಲ್ಲ. ಏನೋ ನಮ್ಮಲ್ಲಿ ಇರ್ಲಿ, ಇನ್ನೊಂದು ಹುಡುಗ ಬೆಳಿಲಿ ಅಂತ ತಿಳ್ಕೊಂಡು. ಹಾಗಾದ್ರೆ ಅಷ್ಟು ಸ್ಥಿತಿವಂತರಾದವ್ರು ಇವ್ರ ಮನ್ಯಾಗ ಕರೆದ್ರೆ, ಈ ಹುಡುಗ ಅಲ್ಲೋ ನಮ್ಮನ್ನ ಈ ಸ್ಥಿತಿವಂತರು ಕರ್ಕೊಂಡಾರ, ಸ್ವಲ್ಪ ಇದ್ದವರು ಥ್ಯಾಂಕ್ಸ್ ಹೇಳ್ಬೇಕು, ಅಪ್ಪ ಅಮ್ಮ ಅನ್ಬೇಕು ಅಂತ ಏನೂ ಅಲ್ಲಾರ್ದು ಹಿಂಗ ಕೂತದಲ್ಲಿದು ಅಂತ ಕಲ್ಲಪ್ಪ ಅಂತ ಕರ್ಲಕ್ಕಿ. ಅವೇನ್ ಮಾಡಿದ, ಈಕಿ ನಮ್ಮವ್ವ ಕಲ್ ಅಂತರ ಕರೀಲಿ, ಮಣ್ಣು ಅಂತರ ಕರೀಲಿ, ನನ್ ಕೆಲಸ ಏನಪ್ಪಾ ಅಧ್ಯಯನಕ್ಕೆ ಹೋಗೋದು. ನಡಿ ಅಧ್ಯಯನಕ್ಕೆ ಹೋಗೋಣ ಅಂತ ವೇದಾಧ್ಯಯನಕ್ಕೆ ಹೊರಡುವಾಗ ದಾರಿಯಲ್ಲಿ ವಾಯುದೇವರು ಅವರಿಗೆ ಅನುಗ್ರಹ ಮಾಡುವುದಕ್ಕಾಗಿ ನಾಯಿಯ ರೂಪದಲ್ಲಿ ಪ್ರಕಟರಾದರು. ಪ್ರಕಟರಾದ ಕೂಡಲೇ ರುದ್ರಾದಿ ದೇವತೆಗಳು ಅದೇ ರೂಪದಲ್ಲಿ ಪ್ರಕಟರಾಗಿದ್ದಾರೆ. ಅವರಿಬ್ಬರ ಕಾನ್ವರ್ಸೇಷನ್ ಅನ್ನು ಇವರು ಕೇಳಿಸಿಕೊಳ್ತಾ ಇದ್ದಾರೆ. ಅವರು ರುದ್ರಾದಿ ದೇವತೆಗಳು ಕೇಳಿದರು, ನಮಗೆ ಊಟ ಹಸಿವೆ ಆಗ್ತಾ ಇದೆ, ತಿನ್ಲಿಕ್ಕೆ ಉಣ್ಲಿಕ್ಕೆ ವ್ಯವಸ್ಥೆ ಆಗಬೇಕು, ನೀವೊಂದು ಮಂತ್ರ ಹೇಳ್ತೀರಾ ಅಂತ ಕೇಳಿದ್ರಂತೆ. ಅದಕ್ಕೆ ವಾಯುದೇವರಂತಾರೆ, ನಾಳೆ ಬರ್ರಿ ಹೇಳ್ತೀನಿ ಅಂತ. ಮಾರನೇ ದಿವಸ ಹುಣ್ಣಿಮೆ ದಿವಸ ಬಂದಾಗ ಆ ಮಂತ್ರಗಳನ್ನು ಹೇಳ್ತಾರೆ, ಈ ಮಂತ್ರಗಳನ್ನ ಕೇಳುತ್ತಾರೆ. ಇದರಿಂದ ಅವರು ಅಭಿಷ್ಟವನ್ನ ಪಡಿತಾರೆ. ಇದನ್ನೆಲ್ಲವನ್ನ ಪ್ರತ್ಯಕ್ಷ ಕಾಣ್ತಾನೆ ಆ ಬಕದಾಲ್ಭ್ಯ ಮೈತ್ರೇಯ ಗ್ಲಾವ. ಕಲ್ಪನಾ ಬಂತ ಹೇಳಿದ್ದಿದು. ಯಾಕೆ ಹೇಳಲಿಕ್ಕೆ ಹೊರಟರು? ಒಂದು ಸೈಕಾಲಜಿ ಅರ್ಥ ಮಾಡಿಕೊಳ್ಳ್ರಿ. ಏನು ಅಂದ್ರೆ, ನಾನು ತಿಳ್ಕೊಂಡದ್ದು ಇದು ನನ್ನ ವ್ಯಾಖ್ಯಾನ, ಬೇರೆಯವ್ರದ್ದು ಅರ್ಥ ಮಾಡ್ಕೋಬೇಡ್ರಿ, ತಪ್ಪಿದ್ರೆ ನನ್ನದೇ, ಚೆನ್ನಾಗಿದ್ರೆ ಕೇಳಿಸಿಟ್ಕೊಳ್ರಿ. ವಾಯುದೇವರು ವೇದಾಧ್ಯಯನಕ್ಕೆ ಹೊರಟಿರುವಂತಹ ಆ ಬಕನಿಗೆ ಸೂಚನಾ ಕೊಡ್ಲಿಕ್ಕತ್ತಾರ, ನೋಡು ನೀನು ಮಾಡುವ ಅಧ್ಯಯನವೆಲ್ಲವೂ ಕೂಡ ಬರೇ ಹೊಟ್ಟೆಗೆ ಬಟ್ಟೆಗೆ ಆಗುವುದು ಬೇಡ. ಓದಿ ಏನ್ ಮಾಡ್ಲಿಕ್ಕೆ ಹೊಂಟಿ? ಉದ್ದಕ್ಕೆ ಗುರುಕುಲದಾಗ ಓದ್ಕೊಂಡು ಬಂದು ಮತ್ ನಾಳೆ ನಾ ಎಲ್ಲಿ ಯಾವ ರಾಜ್ಯದಾಗ ಪಂಡಿತ ಹಾಕಿ ಕೂತ್ಕೊಂಡೆ ಆಸ್ಥಾನ ವಿದ್ವಾಂಸ ಹಾಕ್ತೀನಿ, ಎಲ್ಲಿ ನನಗೆ ಬಂಗಾರದ ಕಡಗ ಹಾಕ್ತಾರ, ಕಿವಿಯಾಗ ಜುಮ್ಕಿ ಹಾಕ್ತಾರ, ಜುಟ್ಟಿಗೆ ಮಲ್ಲಿಗೆ ಹೂ ಸುತ್ತಾರ ಅಂತ ತಿಳ್ಕೊಂಡು ಹೇಳಿ ಕೊಡ್ಬೇಡ. ನಿನ್ನ ವೇದಾಧ್ಯಯನ ಅಂತನ್ನುವುದು ಹೊಟ್ಟೆಪಾಡಿನ ವೇದಾಧ್ಯಯನ ಆಗುವುದು ಬೇಡ. ಅದನ್ನು ಕೊಡ್ಲಿಕ್ಕೆ ಮಹಾಸ್ವಾಮಿ ಸಮರ್ಥನಿದ್ದಾನೆ. ಅವನನ್ನು ನೀನು ಪ್ರಾರ್ಥನೆ ಮಾಡು, ಸ್ವಾಮಿ ನನ್ನ ಜವಾಬ್ದಾರಿ ನಿಂದು ಅಂತ ಇಷ್ಟು ಹೇಳಿದ್ರೆ ಸಾಕು, ಆತ ಎಲ್ಲವನ್ನ ಕೊಡ್ತಾನೆ ಅಂತ ಪ್ರತ್ಯಕ್ಷ ನಿದರ್ಶನ ತೋರಿಸ್ತಾ ಇದ್ದಾರೆ.
ಒಂದು ವೇಳೆ ಆಹಾರಕ್ಕಾಗಿಯೇ ಓದುವುದಾಗಿದ್ದರೆ, ನಮ್ಮ ಅಧ್ಯಯನದ ಉದ್ದೇಶ ಪರ್ಪಸ್ ಓನ್ಲಿ ಪೇಟ್ ಪೂಜಾ ಆಗಿದ್ದಿದ್ರೆ ಯಾವ ಪ್ರಾಣಿಗಳಲ್ಲಿ ಸೂಚನೆ ಮಾಡ್ಲಿಕ್ಕತ್ತಾರ? ನಾಯಿ ಪರಿಸ್ಥಿತಿ ಅಲ್ಲೋ ನಿಮ್ದೆಲ್ಲ ಸಾಂಕೇತಿಕ ಅಲ್ಲ ಅದು? ಅಲ್ಲೋ, ನಾಯಿಗಳು ಹಸಿವಿಗೆ ಅನ್ನ ನೀರಿಗೆ ಆಹಾರಕ್ಕಾಗಿ ಒದ್ದಾಡ್ತಾವ, ನೀವು ಒದ್ದಾಡದಂತೆ ಆಯಿತು, ಏನ್ ಪರಿಸ್ಥಿತಿ? ಅಲ್ಲ, ನೀವು ಆ ಹಂತವನ್ನ ದಾಟಿ ಮೇಲ್ ಬರಬೇಕು, ಆ ಉದ್ಗೀತನನ್ನ ಉಪಾಸನೆ ಮಾಡಬೇಕು ನೀವು, ಅದರಿಂದ ನಿಮಗೆ ದೇವರ ಅನುಗ್ರಹ ಮಾಡ್ತಾನೆ ಅಂತ ಹೇಳಿ, ಯಾವ ವ್ಯಕ್ತಿ ಕೇವಲ ಲೌಕಿಕಕ್ಕಾಗಿ ಮರುಳಾಗ್ತಾನೋ ಅವನು ನಾಯಿಯ ಪರಿಸ್ಥಿತಿ ಉಳ್ಳವನಾಗ್ತಾನೆ ಅಂತ ತಿಳಿಸುವುದಕ್ಕಾಗಿ ಏನು ಎನ್ನುವಂತೆ ಪ್ರಾಣದೇವರು ರುದ್ರಾದಿ ದೇವತೆಗಳು ಬಂದಿದ್ದಾರೆ. ಅದಕ್ಕೆ ಅಲ್ಲಿ ಬಂದಾಗ ನಮಗೆ ಬ್ಯಾರೇದು ಕೊಡ್ರಿ ಅಂತ ಕೇಳಿಲ್ಲ, ಹಸಿವೆ ಆಗ್ತದ ತಿನ್ಲಿಕ್ಕೆ ಕೊಡ್ರಿ ಅಂತ ಕೇಳ್ಕೊಂಡ್ರು. ಅದರರ್ಥ ಪ್ರಾಣಿ ದೇಹಗಳಲ್ಲಿ ಆಹಾರ, ನಿದ್ರಾ, ಭಯಮೈಥುನಂಚ ಇವುಗಳ ಬಿಟ್ಟರೆ ಬೇರೆ ಏನಿರೋದಿಲ್ಲ. ಮನುಷ್ಯ ದೇಹ ಬಂದಾಗ ಅಧ್ಯಯನಕ್ಕೊಂದು ಅವಕಾಶ ಅದ, ಅಧ್ಯಯನ ಮಾಡುವಂತ ವಾಯುದೇವರ ಅನುಗ್ರಹವನ್ನ ಮಾಡಿ ಕಳಿಸ್ತಾರೆ. ಇಷ್ಟು ಇದು ನನ್ನ ಅಭಿಪ್ರಾಯ. ಇಲ್ಲಿಗೆ ಈ ಖಂಡ ಮುಗಿಯಿತು. ಇನ್ನು ಕೊನೆಯದು ಸ್ತೋಭಾಕ್ಷರದ ವಿಚಾರ ಅದ, ಮಧ್ಯಾಹ್ನದಾಗ ನೋಡೋಣ. ಶ್ರೀಮದ್ ರಮಾರಮಣ ಗೋವಿಂದ. ಶ್ರೀಕೃಷ್ಣಾರ್ಪಣಮಸ್ತು.